ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ಈ ಜನರ ಮುಚ್ಚಿದೆ. ಎಲ್ಲರೂ ಹೇಳ್ರಿ, ಒಂದು ಮಹಿಮೆಯ ಮೇಘ ನನ್ನ ಜನವ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ. ಅಗಲಾದ ಮೇಘ ನೀ ಮುನ್ನಡೆಸುವ ಮೇಘ ನೀ. ಅಗಲಾದ ಮೇಘ ನೀ ಮುನ್ನಡೆಸುವ ಮೇಘ ನೀ. ನನ್ನ ನಡೆಯಲ್ಲಿ ನನ್ನ ನುಡಿಯಲ್ಲಿ ಮೆರೆತಿರುವೆ ನೀ. ನನ್ನ ನೆನಪಲ್ಲಿ ನನ್ನ ನಡತೆಯಲ್ಲಿ ನನ್ನ ಗ್ರಹಿಕೆಯಲ್ಲಿ ನನ್ನ ಜೀವದಲ್ಲಿ ಮೆರೆತಿರುವೆ ನೀ. ಮತ್ತು ಮೇಡಮ್ ನನ್ನ ಮಾತಲ್ಲಿ ಒಂದು ಮಹಿಮೆಯ ಮೇಘ ನನ್ನ ಒಂದು ಮಹಿಮೆಯ ಮತ್ತೊಮ್ಮೆ ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ಜನರ ನನ್ನನ್ನು ಪೂರ್ಣವಾಗಿ ತಂಗಿಸುತ್ತದೆ. ನಿನ್ನ ಮೇಘವು ಪ್ರಕಟವಾಗಲಿ, ನಿನ್ನ ವಾಕ್ಯವು ಪ್ರಕಟವಾಗಲಿ, ನಿನ್ನ ಪ್ರಸನ್ನತೆ ಪ್ರಕಟವಾಗಲಿ. ತಂದೆಯು ಗದರಿಸುವ ರೀತಿಯಲ್ಲಿ ನಮ್ಮನ್ನು ಗದರಿಸಿ, ಎಚ್ಚರಿಸುವ ರೀತಿಯಲ್ಲಿ ಎಚ್ಚರಿಸಿ, ನಮ್ಮ ಜೀವಿತವು ಯಾವ ಜಾಗದಲ್ಲಿ ನಾವು ಸರಿ ಇಲ್ಲವೋ ಪ್ರತಿಯೊಂದು ಜಾಗಗಳನ್ನು ನೀವು ಕ್ರಮಪಡಿಸಿರಿ ಕರ್ತಾನೆ. ಒಳ್ಳೆ ಕಾರ್ಯಗಳು ನಡೆಯಲಿ. ಶಬ್ದವು ನನ್ನದು, ಸತ್ಯವು ನಿನ್ನದಾಗಿರಲಿ. ನನ್ನನ್ನು ಮರೆಮಾಚಿ ನೀವು ಪ್ರಕಟಪಡಿರಿ. ಯೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇನೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ಅದರಲ್ಲಿ 2ನೇ ಮತ್ತು 3ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಆಮೇಲೆ ಶಬ್ದವಾಗಿ ಒಂದು ಸಾರಿ ಆಮೇನ್ ಎಂಬುದಾಗಿ ಹೇಳೋಣ. ಪ್ರೈಸ್ ದಿ ಲಾರ್ಡ್.
ನಾನು ದೇವರೇ ನನ್ನನ್ನು ಆಶೀರ್ವದಿಸಿರಿ, ದೇವರೇ ನನ್ನ ಕುಟುಂಬವನ್ನು ಆಶೀರ್ವದಿಸಿರಿ, ದೇವರೇ ನನ್ನ ಸಭೆಯನ್ನು ಆಶೀರ್ವದಿಸಿರಿ ಎಂಬುದಾಗಿ ಪ್ರಾರ್ಥಿಸುವ ಬದಲಾಗಿ ಅದಕ್ಕೆ ಬದಲಾಗಿ ಒಂದು ವಿಭಿನ್ನವಾಗಿ ಒಂದು ಪ್ರಾರ್ಥನೆಯನ್ನ ಮಾಡಬೇಕು. ಏನೆಂದು ಪ್ರಾರ್ಥನೆ ಮಾಡಬೇಕು? ದೇವರೇ ನನ್ನನ್ನು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಿಸಿರಿ ಕರ್ತನೆ, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸಿರಿ ಕರ್ತನೆ. ಇದೇ ನಿಜವಾದ ದೇವರ ಮಕ್ಕಳ ಪ್ರಾರ್ಥನೆಯಾಗಿರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಅದು ಮಾತ್ರವಲ್ಲ, ನಿನ್ನ ಮೂಲಕ ಅನೇಕ ಜನ, ಎಲ್ಲಾ ಕುಲದವರಿಗೂ ನೀನು ಆಶೀರ್ವಾದ ನಿಧಿಯಾಗಿರುತ್ತೆ. ನೀವು ಕೆಲಸ ಮಾಡುವ ಜಾಗದಲ್ಲಿ, ಆಮೇಲೆ ಕುಟುಂಬದಲ್ಲಿ, ಆಮೇಲೆ ಬಿಸ್ನೆಸ್ ಮಾಡುವ ಜಾಗದಲ್ಲಿ ನಾನು ಅನೇಕರಿಗೆ ಆಶೀರ್ವಾದವಾಗಿರಲು ಬಯಸುತ್ತೇನೆ ಅನ್ನೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ನಾನು ಬೇರೆಯವರಿಗೆ ಆಶೀರ್ವಾದವಾಗಿರಬೇಕಂದ್ರೆ ನಾನು ಏನ್ ಮಾಡಬೇಕು? ಒಂದು 5 ಕಾರ್ಯಗಳನ್ನು ಇಂದು ಸತ್ಯವೇದದ ಮೂಲಕ ನಿಮ್ಮ ಮಧ್ಯದಲ್ಲಿ ತಿಳಿಸಿಕೊಟ್ಟು ಇಂದಿನ ಸಂದೇಶ ಭಾಗವನ್ನು ನಾನು ಮುಗಿಸಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ ಯೋಹಾನನು ಬರೆದ ಸುವಾರ್ತೆ, ಅದರಲ್ಲಿ 21ನೇ ಅಧ್ಯಾಯ, ಅದರಲ್ಲಿ 21ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಲೋಕಕ್ಕೆ ಬಂದು ತನ್ನ ಜೀವವನ್ನು ಕೊಟ್ಟು 3ನೆಯ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದರು. ಆದರೆ ಆತನು ಮೃತ್ಯುಂಜಯನಾಗಿ ಎದ್ದು ಬಂದದ್ದು ತನ್ನ ಶಿಷ್ಯರಿಗೆ ಗೊತ್ತಿಲ್ಲ. ಅವ್ರು ಇವಾಗ ಏನ್ ಮಾಡ್ತಾ ಇದ್ದಾರೆ? ನಾನು ಮೀನ್ ಹಿಡಿಯೋದಿಕ್ ಹೋಗೋಣ ಎಂಬುದಾಗಿ ಎಲ್ಲರೂ ಮೀನ್ ಹಿಡಿಯೋದಿಕ್ ಹೋಗ್ಬಿಟ್ರು. ಇವಾಗ ಮೀನ್ ಹಿಡಿಯೋದಿಕ್ ಹೋಗ್ಬಿಟ್ರು, ರಾತ್ರಿ ಎಲ್ಲ ಪ್ರಯಾಸ ಪಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಒಂದು ಚಿಕ್ಕ ಮೀನು ಕೂಡ ಸಿಗಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈಗ 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಮೀನು ಕೂಡ ಸಿಗಲಿಲ್ಲ ಎಂಬುದಾಗಿ. 6ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ದೋಣಿನ ಒಂದು ಜಾಗವನ್ನ ತೋರಿಸ್ಬಿಟ್ಟು, ಬಲೆಗಡೆ ತೋರಿಸ್ಬಿಟ್ಟು ಅಲ್ಲಿ ನೀವು ಬಲೆಯನ್ನು ಹಾಕ್ರಿ, ಆ ಸ್ಪಾಟ್ ಅಲ್ಲಿ ನೀವು ಬಲೆ ಹಾಕ್ರಿ, 100% ನಿಮಗೆ ಸಿಗುತ್ತೆ. ಅವ್ರಿಗೆ ಇನ್ನೂ ಯೇಸು ಸ್ವಾಮಿ ಎಂಬುದಾಗಿ ಗೊತ್ತಿಲ್ಲ. ಹಾಕ್ರಿ, ಏನೋ ಯಾರೋ ಹೇಳ್ತಾ ಇದ್ದಾರೆ ದೊಡ್ಡವರು ಎಂಬುದಾಗಿ ಹೇಳ್ಬಿಟ್ಟು ಬಲೆಯನ್ನು ಹಾಕಿದ್ರು ರೈಟ್ ಸೈಡ್. ನೋಡಿದ್ರೆ ಪ್ರೈಸ್ ದಿ ಲಾರ್ಡ್, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಬಲೆಯನ್ನು ಎಳೆಯೋದಕ್ಕೆ ಆಗದಷ್ಟು ಮೀನುಗಳು. ಅದನ್ನು ಹೊರಗೆ ತಗೊಂಡ್ಬಂದು ಈಗ ಪ್ರೈಸ್ ದಿ ಲಾರ್ಡ್ ಕೌಂಟ್ ಮಾಡ್ತಾ ಇದ್ದಾನೆ. ಪೇತ್ರನು ಎಳ್ಕೊಂಡು ಬಂದು ಕೌಂಟ್ ಮಾಡ್ತಾ ಇದ್ದಾನೆ. 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸೀಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಳೆಯನ್ನು ಭೂಮಿಗೆ ಎಳಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳು ತುಂಬಿತ್ತು. ಅದರ ಇದುವರೆಗೂ ಓಕೆ, 153 ದೊಡ್ಡ ಮೀನುಗಳು. ಪ್ರೈಸ್ ದಿ ಲಾರ್ಡ್. ಲಾಸ್ಟ್ ವಾರ ನನ್ನ ತಮ್ಮ ಲ್ಯಾಪ್ಟಾಪ್ ಅಲ್ಲಿ ತಮಿಳುನಾಡಲ್ಲಿ ಮೀನ್ ಹಿಡಿಯುವ ಒಂದು ಆ ವಿಡಿಯೋ, ಅವ್ರು ಲೈವ್ ಆಗಿ ಮೀನ್ ಹಿಡಿತಾ ಇರ್ತಾರೆ. ಒಂದು 10 ದಿವಸ ಸಮುದ್ರದಲ್ಲೇ ಇರ್ತಾರೆ, ಮೀನ್ ಹಿಡಿತಾ ಇರ್ತಾರೆ. ಅದನ್ನ ವಿಡಿಯೋ ಮಾಡ್ಬಿಟ್ಟು ಹಾಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ. ವಿಧವಾದ ಮೀನುಗಳು, ದೊಡ್ಡ ದೊಡ್ಡ ಮೀನುಗಳನ್ನು ಹಿಡಿತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಒಂದ್ಸತಿ ದೊಡ್ಡ ಮೀನು ಸಿಗುತ್ತೆ, ಓಕೆ. ಒಂದೇ ಸತಿ 153 ದೊಡ್ಡ ಮೀನುಗಳು ಸಿಕ್ಬಿಡ್ತಂದ್ರೆ ಹೇಗಿರುತ್ತೆ? ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದು ಕಡೆ ಅವರಿಗೆ ಭಯ ಇರುತ್ತೆ. ಏನಕ್ಕೆ ಗೊತ್ತಾ? ಒಂದು ವೇಳೆ ಈ ಮೀನೇನಾದ್ರೂ ಬಲೆಯನ್ನ ಅರಿತ್ಬಿಟ್ರೆ ಒಂದು ಬಲೆಯ ಬೆಲೆ 55,000 ಇರುತ್ತದೆ. ಒಂದು ವೇಳೆ ಏನಾದ್ರೂ ಒಂದು ಮೀನು ನಾವು ಕಚ್ಚೋದಕ್ಕಿಂತ ಡಬಲ್ ಆಗಿ ಕಚ್ಚುತ್ತೆ. ಒಂದು ಕೊಕೋ ಕೋಲಾ ಅಥವಾ ಪೆಪ್ಸಿ ಟಿನ್ ಅನ್ನ ಅದ್ರ ಬಾಯ ಹತ್ರ ಇಟ್ರೆ ಹಿಂಗ್ ಕಚ್ಚಿದ್ರೆ ಆ ಟಿನ್ 2 ತುಂಡಾಗುತ್ತದೆ. ಒಂದು ಕಡ್ಡಿಯನ್ನ ಮೀನಿನ ಬಾಯ ಹತ್ರ ಇಟ್ರೆ ಆ ಕಡ್ಡಿ 2 ತುಂಡಾಗ್ಬೇಕು, ಆ ರೀತಿ ಕಚ್ಚುತ್ತೆ. ತುಂಬಾ ಬಲವಾಗಿ ಕಚ್ಚುತ್ತೆ. ಮನುಷ್ಯರು ಕೂಡ ಅಷ್ಟು ರೀತಿಯಲ್ಲಿ ಕಚ್ಚೋದಿಲ್ಲ, ಅಷ್ಟು ಬಲವಾಗಿ ಕಚ್ಚುತ್ತೆ ಒಂದು ಮೀನು. ಈಗ 153 ದೊಡ್ಡ ಮೀನುಗಳಿದೆ. ಅದರಲ್ಲಿ ಒಂದೇ ಒಂದು ಮೀನು ಒಂದು ವೇಳೆ ಏನಾದ್ರೂ ಆ ಬಲೆಯನ್ನ ಕಚ್ಚಿ ಅರ್ಧ ಕಿದ್ದಿದ್ರೆ ಅದು ಪ್ರೈಸ್ ದಿ ಲಾರ್ಡ್, ಅದು ಶಿಷ್ಯರಿಗೂ ಲೋಕದ ಜನರಿಗೂ ಆಶೀರ್ವಾದವಾಗಿ ಇರಲಿಲ್ಲ. ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 153 ದೊಡ್ಡ ಮೀನುಗಳಿದ್ದವು, ಆದರೆ ಒಂದು ಮೀನು ಕಚ್ಬಿಟ್ಟು ಒಂದು 10 ಮೀನು ಈ ಕಡೆ, ಒಂದು 10 ಮೀನು ಆ ಕಡೆ ಎಂಬುದಾಗಿ ಹೋಗಲಿಲ್ಲ, ಎಲ್ಲವೂ ಅಲ್ಲೇ ಇದ್ದವು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ ಅದರಲ್ಲಿ 13ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮ್ಯಾಥ್ಯೂ ಚಾಪ್ಟರ್ 13:47 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಸಾಕು, ಪ್ರೈಸ್ ದಿ ಲಾರ್ಡ್. ಪರಲೋಕ ರಾಜ್ಯವು ಬಲೆಗೆ ಹೋಲಿಕೆ ಆಗಿದೆ. ಪರಲೋಕದ ದೇವರು ಹಾಕಿದ ಬಲೆಯಲ್ಲಿ ನಾನು ನೀವು ಸಿಕ್ಕಿಕೊಂಡಿದ್ದೇವೆ, ಅದರದರಿಂದಲೇ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನ ಬಲೆಯಲ್ಲಿ ಪರಲೋಕ ರಾಜ್ಯವು ಬೀಸಿದ ಬಲೆಯಲ್ಲಿ ಹಿಡಿಯಲ್ಪಟ್ಟಂತ ನಾವು
ನಾವು ವಿಧ ವಿಧವಾದ ಮೀನುಗಳು, ಎಲ್ಲ ದೊಡ್ಡ ದೊಡ್ಡ ಮೀನುಗಳು, ನಮ್ಮ ಆಲೋಚನೆ ಎಲ್ಲ ದೊಡ್ಡ ದೊಡ್ಡವು. ಪ್ರೈಸ್ ಅಲ್ಲ, ಎಲ್ಲರೂ ವಿಧ ವಿಧವಾದ ಮೀನುಗಳು. ಆದ್ರೆ ಪ್ರೈಸ್ ಅಲ್ಲ, ನಾವು ಆಶೀರ್ವಾದವಾಗಿರಬೇಕೆಂದರೆ ನಾನು ಇರುವ ಜಾಗದಲ್ಲಿ ವಿಭಜನೆಯನ್ನು ಉಂಟು ಮಾಡುವವನಾಗಿ ಕಾಣಲ್ಪಡಬಾರದು. ನಾನು ಒಂದು ವೇಳೆ ವಿಭಜನೆಯನ್ನು ಉಂಟು ಮಾಡುವವನಾಗಿ ಕಾಣಲ್ಪಟ್ಟರೆ, ಬಲೆಯನ್ನು ಅರಿಯುವವನಾಗಿ ಕಾಣಲ್ಪಟ್ಟರೆ, ನನ್ನನ್ನು ಯಾರು ಹಿಡಿದಿದ್ದಾರೋ ಅವನಿಗೆ ನಾನು ಆಶೀರ್ವಾದ ನಿಧಿಯಾಗಿರುವುದಿಲ್ಲ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ದೇವರು ನಮ್ಮನ್ನು ಯಾವುದಕ್ಕೋಸ್ಕರ ಹಿಡಿದಿದ್ದಾರೆ? ಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ನಿಧಿಯಾಗಿರುವುದಕ್ಕೋಸ್ಕರ ಹಿಡಿದಿದ್ದಾರೆ. ನಾನು ದೇವರು ಬಲೆಯಾಗಿ ಹಿಡಿದಿದ್ದಾರೆ, ನನ್ನನ್ನು ನಾನು ಆಶೀರ್ವಾದವಾಗಿ ಇರಬೇಕೆಂದರೆ ನಾನು ವಿಭಜನೆಯನ್ನು ಉಂಟು ಮಾಡುವವನಾಗಿರಬಾರದು. ಇಲ್ಲಿ ಒಂದು ಮೀನು ಕೂಡ ಬಲೆಯನ್ನು ಅರಿಯಲು ಪ್ರಯತ್ನಿಸಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅದರಲ್ಲಿ ದೇವರು ನಂಬಿಗಸ್ತನು, ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯ ಉಳ್ಳವರಾಗಿರಬೇಕು, ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ವಿಭಜನೆಯನ್ನು ಉಂಟು ಮಾಡಿ, ಪ್ರೈಸ್ ದಿ ಲಾರ್ಡ್, ನಾವು ಭೇದಗಳುಳ್ಳವರಾಗಿರಬಾರದು, ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ವಿಭಜನೆಯು ಸಭೆಯಲ್ಲಿ ಇರುವುದಾದರೆ ಅದು ಆಶೀರ್ವಾದ ನಿಧಿಯಾಗುವುದಿಲ್ಲ, ಅದು ಬಲೆಯು ಅರಿದಂತ ಪರಿಸ್ಥಿತಿಗೆ ಹೋಲಿಕೆಯಾಗಿದೆ. ನಾವು ಒಂದು ವೇಳೆ ವಿಭಜನೆಯನ್ನು ಉಂಟು ಮಾಡುವವರಾಗಿದ್ದರೆ, ಬಲೆಯನ್ನು ಅರಿಯುವವರಾಗಿದ್ದರೆ, ಅದು ದೇವರಿಗೆ ಖುಷಿಯನ್ನು ತರುವುದಿಲ್ಲ, ಬದಲಾಗಿ ಸೈತಾನನಿಗೆ ಖುಷಿಯನ್ನು ತರುತ್ತದೆ. ನಮ್ಮನ್ನು ನಾವು ಯೋಚನೆ ಮಾಡಿಕೊಂಡು ನೋಡಬೇಕು, ನಾನು ಬಲೆಯನ್ನು ಅರಿಯುವವನಾಗಿದ್ದೇನಾ ಅಥವಾ ನಾನು ಇರುವ ಜಾಗದಲ್ಲಿ ಆಶೀರ್ವಾದ ನಿಧಿಯಾಗಿದ್ದೇನಾ? ನಾನು ವಿಭಜನೆಯನ್ನು ಉಂಟು ಮಾಡುವವನಾಗಿದ್ದೇನಾ ಅಥವಾ ಸಮಾಧಾನವನ್ನು ಉಂಟು ಮಾಡುವವನಾಗಿದ್ದೇನಾ? ಸತ್ಯವೇದದಲ್ಲಿ ಇನ್ನೊಂದು ವಾಕ್ಯವು ಬರೆಯಲ್ಪಟ್ಟಿದೆ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮ್ಯಾಥ್ಯೂ ಚಾಪ್ಟರ್ 12 ವರ್ಸ್ 25. ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೈಸ್ ದಿ ಲಾರ್ಡ್, ಭೇದ ಉಂಟಾಗುವ ಹಾಗೆ, ಪ್ರೈಸ್ ದಿ ಲಾರ್ಡ್, ಯಾವ ರಾಜ್ಯವಿದ್ದರೂ, ಯಾವ ಮನೆ ಇದ್ದರೂ, ಯಾವ ಪಟ್ಟಣವಾಗಿದ್ದರೂ ಅದೇನ್ ಮಾಡೋದಿಲ್ವಂತೆ, ನಿಲ್ಲುವುದಿಲ್ವಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಭೇದ ಉಂಟಾಗುವ ಮಾತನ್ನ ಮಾತಾಡಿ ಆ ಮಾತನ್ನ ಯಾರಲ್ಲಿ ಬಿತ್ತುತ್ತೇನೋ ಅವರು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ, ನಾನು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಇದು ಸತ್ಯ. ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ನೀವೆಲ್ಲರೂ ಇಂದು ಪೂರ್ಣ ಮನಸ್ಸಿನಿಂದ ದೇವರನ್ನು ಆರಾಧಿಸಿದ್ದೀರಿ. ಪೂರ್ಣ ಮನಸ್ಸಿನಿಂದ ನಾನು ದೇವರನ್ನು ಆರಾಧಿಸಿದೆ ಅನ್ನುವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲೇ ಹೇಳ್ರಿ. ನಾವೆಲ್ಲರೂ ಪೂರ್ಣ ಮನಸ್ಸಿನಿಂದ ದೇವರನ್ನು ಆರಾಧಿಸಿದೆವು, ಸ್ತುತಿಸಿದೆವು. ನಾನು ನಿಮ್ಮೆಲ್ಲರಿಗೂ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಾನು ನಿಮಗೆ ಫೋನ್ ಮಾಡಿಬಿಟ್ಟು, ನಮ್ಮ ನಿರಂಜನ್ ಬ್ರದರ್ ಇದ್ದಾರಲ್ಲ, ಆ ನಿರಂಜನ್ ಬ್ರದರ್ ಗೊತ್ತಾ, ಅವ್ರು ಹಂಗೆ, ಅವ್ರು ಹಿಂಗೆ, ಅವ್ರು ಸರಿ ಇಲ್ಲ ಎಂಬುದಾಗಿ ನಾನು ಒಂದು ವೇಳೆ ಏನಾದ್ರೂ ನಿಮ್ಮಲ್ಲಿ ವಿಭಜನೆಯನ್ನು, ಭೇದವನ್ನು ಬಿತ್ತಿದೆ ಅಂದ್ಕೊಳ್ರಿ. ನೆಕ್ಸ್ಟ್ ವಾರ ನೀವು ಸಂಡೇಗೆ ಬರ್ಬೇಕಾದ್ರೆ ಹಾಡಾಡ್ತೇವೆ, ಕೈ ತಟ್ಟುತ್ತೇವೆ, ದೇವರನ್ನ ಸ್ತುತಿಸುತ್ತೇವೆ. ಯಾವ ರೀತಿ ಸ್ತುತಿಸುತ್ತೇವೆ ಗೊತ್ತಾ? ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಆಡ್ತಾ ಇರೋದು ಪೂರ್ಣ ಮನಸ್ಸಿನಿಂದ ನಿಮ್ಮನ್ನು ಆರಾಧಿಸುತ್ತೇನೆ ಎಂಬುದಾಗಿ. ಆದ್ರೆ ಯಾರನ್ನ ಅವಾಗ ನೋಡ್ತಾ ಇರ್ತೀವಿ? ನಾನು ಯಾರ ಕುರಿತಾಗಿ ನಿಮ್ಮಲ್ಲಿ ಭೇದವನ್ನು ಬಿತ್ತಿದ್ದೇನೋ ಅವರನ್ನು ನೀವು ಅವಾಗ ನೋಡ್ತಾ ಇರ್ತೀರಾ. ಯಾರಲ್ಲಿ ಭೇದವು ಹುಟ್ಟಿರುತ್ತದೋ, ಯಾವ ಪಟ್ಟಣದಲ್ಲಿ, ಯಾವ ಸಭೆಯಲ್ಲಿ, ಯಾವ ಮನೆಯಲ್ಲಿ, ಯಾವ ದೇಶದಲ್ಲಿ ಭೇದ ಹುಟ್ಟುತ್ತದೋ ವಾಕ್ಯ ಹೇಳುತ್ತದೆ. ಅವರು ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಅವರು ನಿಲ್ಲುವುದಿಲ್ಲ, ಅವರು ಬೀಳುತ್ತಾರೆ. ಯಾರು ಬಿತ್ತುತ್ತಾರೋ ಅವರು ಬೀಳುತ್ತಾರೆ, ಯಾರು ಬಿತ್ತಲ್ಪಟ್ಟಿದ್ದೆ ಅವನು ನಿಲ್ಲುವುದಿಲ್ಲ, ಅವನು ಬೀಳುತ್ತಾನೆ. ನಾನು
ಆಶೀರ್ವಾದ ನಿಧಿಯಾಗಿರಬೇಕಂದ್ರೆ ನನ್ನಲ್ಲಿ ವಿಭಜನೆಯ ಮಾತುಗಳು, ಭೇದಗಳು ಹುಟ್ಟಬಾರದು. ಯಾರಾದ್ರೂ ಹುಟ್ಟಕ್ಕಾಗಕ್ ಬಂದ್ರು ನಾನು ಅದನ್ನ ನಿಲ್ಲಿಸ್ಬೇಕು. ಇದುವರೆಗೂ ಈ ವ್ಯಕ್ತಿ ಪ್ರೈಸ್ ದಿ ಲಾರ್ಡ್ ಅಂತರಾಳದಿಂದ ದೇವರನ್ನು ಹುಡುಕಿದರು, ಪೂರ್ಣ ಮನಸ್ಸಿನಿಂದ ದೇವರನ್ನು ಸ್ತುತಿಸಿದರು. ಹೇಗಾದ್ರೂ ನನ್ನ ಆರಾಧನೆಯಲ್ಲಿ ದೇವರ ನಾಮವು ಮಹಿಮೆ ಪಡಬೇಕೆಂಬುದಾಗಿ ಆರಾಧನೆಗೆ ಬಂದ್ರು. ಹೇಗಾದ್ರೂ ನಾನು ಮಾಡುವ ಆರಾಧನೆಯನ್ನು ದೇವರ ಅಂಗೀಕರಿಸಬೇಕೆಂಬುದಾಗಿ ಆರಾಧನೆಗೆ ಬಂದ್ರು. ಆದ್ರೆ ಒಂದು ಸಾರಿ ಭೇದವು, ವಿಭಜನೆ ಹುಟ್ಟಿದ ಮೇಲೆ ಅವ್ರು ಆ ರೀತಿಯಾಗಿ ದೇವರನ್ನು ಆರಾಧಿಸಲು ಆಗೋದಿಲ್ಲ. ಪೂರ್ಣ ಮನಸ್ಸಿನಿಂದ ದೇವರನ್ನು ಹುಡುಕೋದಿಕ್ಕೆ ಆಗುವುದಿಲ್ಲ. ಪೂರ್ಣ ಮನಸ್ಸಿನಿಂದ ದೇವರನ್ನು ಸ್ತುತಿಸಲು ಆಗುವುದಿಲ್ಲ. ಪೂರ್ಣ ಮನಸ್ಸಿನಿಂದ ದೇವರನ್ನು ಆರಾಧಿಸಲು ಆಗುವುದಿಲ್ಲ. ಅದಕ್ಕೆ ದೇವರು ಈ ಮಾತನ್ನು ಹೇಳ್ತಾ ಇದ್ದಾರೆ, ಭೇದ ಹುಟ್ಟಿದ ಯಾವ ಮನುಷ್ಯನಾಗಿದ್ದರು, ಸಭೆ ಆಗಿದ್ದರು, ಆಲಯವಾಗಿದ್ದರು, ಪಟ್ಟಣವಾಗಿದ್ದರು, ಅದು ನಿಲ್ಲುವುದಿಲ್ಲ. ಅದೇನ್ ಮಾಡುತ್ತದೆ? ನಿಶ್ಚಯವಾಗಿ ಗೊತ್ತು, ಇವತ್ತು ಯಾರು ಆಮೇನ್ ಹಲ್ಲೆಲೂಯಾ ಯಾರು ಹೇಳೋದಿಲ್ಲ ಎಂಬುದಾಗಿ. ನನಗೆ ನಾನೇ ಹೇಳ್ಕೊಂತೀನಿ ಆಮೇನ್ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮ್ಯಾಥ್ಯೂ ಚಾಪ್ಟರ್ 12 ವರ್ಸ್, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಸುಮ್ಮನೆ ಆಡ ಪ್ರತಿಯೊಂದು ಮಾತಿನ ವಿಷಯವಾಗಿ ಸುಮ್ಮನೆ ಆಡುವ ಮಾತಿಗೆ, ಪ್ರತಿಯೊಂದು ಮಾತಿಗೂ ನ್ಯಾಯ ವಿಚಾರಣೆಯಲ್ಲಿ ಉತ್ತರವನ್ನು ಕೊಡಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ಫಸ್ಟ್ ನಾನು ಹೇಳಿದೆ, ದೇವರಿಂದ ನಾವು ಹಿಡಿಯಲ್ಪಟ್ಟವರು, ನಾವು ಪರಲೋಕದ ಬಲೆಯಲ್ಲಿ ಸಿಕ್ಕಿದವರು. ನಾವು 153 ಮೀನುಗಳಿದ್ದರು, ಒಂದು ಮೀನು ಕೂಡ ಬಲೆಯನ್ನು ಅರಿಯಲಿಲ್ಲ, ಅದು ಆಶೀರ್ವಾದ ನಿಧಿಯಾಗಿತ್ತು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ಆಡುವ ಸುಮ್ಮನೆ ಆಡುವ ಒಂದೊಂದು ಮಾತಿಗೂ ನಾವು ಲೆಕ್ಕ ಕೊಡಬೇಕಂತೆ ನ್ಯಾಯ ವಿಚಾರಣೆಯಲ್ಲಿ. ನಾವು ಭೇದವನ್ನು ಬಿತ್ತುತ್ತಿದ್ದೇವಾ ಅಥವಾ ಸಮಾಧಾನವನ್ನು ಬಿತ್ತುತ್ತಿದ್ದೇವಾ? ಸಹೋದರರಿಗೆ ಫೋನ್ ಮಾಡಿ ಮಾತಾಡುವಾಗ, ಸಭೆಯವರ ಹತ್ರ ಮಾತಾಡುವಾಗ ನಾವು ಭೇದವನ್ನು ಬಿತ್ತುತ್ತಿದ್ದೇವಾ, ವಿಭಜನೆಯನ್ನು ಬಿತ್ತುತ್ತಿದ್ದೇವಾ, ಅಥವಾ ನಾವು ಸಮಾಧಾನವನ್ನು ಬಿತ್ತುತ್ತಿದ್ದೇವಾ? ನಮ್ಮನ್ನು ನಾವೇ ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ರೋಮನ್ಸ್ ಚಾಪ್ಟರ್ 16 ವರ್ಸ್ 17, ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಬೈಬಲ್ ಅಲ್ಲಿ ಇಷ್ಟೊಂದು ಹಾರ್ಡ್ ವರ್ಡ್ ಕೆಲ ಜಾಗದಲ್ಲಿ ಮಾತ್ರ ಬರೆಯಲ್ಪಟ್ಟಿರೋದು. ಅವರನ್ನು ಬಿಟ್ಟು ನೀವು ಸ್ವಲ್ಪ ದೂರ ಹೋಗಿರಿ ಎಂಬುದಾಗಿ ಹೇಳಿದ್ರೆ ಅದು ಸಾಫ್ಟ್ ವರ್ಡ್. ಇಲ್ಲಿ ಬರೆಯಲ್ಪಟ್ಟಿದೆ, ನನ್ನನ್ನು ಬಿಟ್ಟರೆ ನೀನು ಫಸ್ಟ್ ತೊಲಗಪ್ಪ, ತಲೆನೋವಾಗ್ತಾ ಇತ್ತು, ಹಿಂಗೆ ಹೇಳ್ತಾರೆ, ಸ್ವಲ್ಪ ಹಾರ್ಡ್ ವರ್ಡ್. ಇಲ್ಲಿ ಬರೆಯಲ್ಪಟ್ಟಿದೆ, ಅವರನ್ನು ಬಿಟ್ಟು ನೀವೇನ್ ಮಾಡ್ರಿ? ತೊಲಗಿ ಹೋಗಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆ ನಾನು ಅವರನ್ನು ಬಿಟ್ಟು ತೊಲಗಬೇಕು? ನಾನು ಅಲ್ಲೇ ಇದ್ದರೆ ನನ್ನ ಪರಿಶುದ್ಧ ಜೀವಿತವು ಬಿದ್ದು ಹೋಗುತ್ತೆ. ಅವರನ್ನು ಬಿಟ್ಟು ನಾನು ತೊಲಗಲಿಲ್ಲವೆಂದರೆ ನನ್ನ ಆತ್ಮಿಕ ಜೀವಿತವು ಬಿದ್ದು ಹೋಗುತ್ತದೆ. ಆದ್ದರಿಂದಲೇ ದೇವರು ಹೇಳ್ತಾ ಇದ್ದಾರೆ, ಪ್ರೈಸ್ ದಿ ಲಾರ್ಡ್, ನಾನು ಒಂದ್ಸತಿ ಬಿದ್ದು ಹೋಯ್ತಂದ್ರೆ ನಾನು ಪೂರ್ಣ ಮನಸ್ಸಿನಿಂದ ಆಮೇಲೆ ಸ್ತುತಿಸೋದಿಕ್ಕೆ ಆಗೋದಿಲ್ಲ. ಎಲ್ಲಾರ ಕೈ ತಟ್ಟಿ ಸ್ತುತಿಸೋದನ್ನ ನಾನು ನೋಡ್ಬೋದು, ಎಲ್ಲಾರ ಕೈ ತಟ್ಟಿ ಆರಾಧಿಸುತ್ತಿರುವುದನ್ನ ನೋಡ್ಬೋದು. ಪೂರ್ಣ ಮನಸ್ಸಿನಿಂದ ಅವ್ರು ಸ್ತುತಿಸ್ತಾ ಇದ್ದಾರೆ, ಅವ್ರು ಹೆಂಗ್ ಸ್ತುತಿಸ್ತಾ ಇದ್ದಾರೆ, ಇವ್ರು ಹೆಂಗ್ ಸ್ತುತಿಸ್ತಾ ಇದ್ದಾರೆ ನಾನು ನೋಡ್ಬೋದು. ಆದ್ರೆ ನಾನು ಸ್ತುತಿಸೋದಿಕ್ಕೆ ಆಗೋದಿಲ್ಲ ಒಂದು ಸಾರಿ ಬಿದ್ದು ಬಿಟ್ರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಭೇದ ಉಂಟು ಮಾಡುವ ಮಾತುಗಳು ನಮ್ಮಿಂದ ಬರಬಾರದು. ಒಂದು ವೇಳೆ ಯಾರಾದ್ರೂ ಮಾತಾಡ್ತಾ ಇದ್ದಾರಾ, ಅವರನ್ನು ಬಿಟ್ಟು ನೀವು ತೊಳಗಿ ಹೋಗ್ರಿ, ಇಲ್ಲಾಂದ್ರೆ ದೇವರು ನಿಮ್ಮನ್ನು ಬಿಟ್ಟು ಅಗಲಿ ಹೋಗುತ್ತಾರೆ. ಆಮೇಲೆ ಎಂಬುದಾಗಿ ಹೇಳ್ತೀರಾ ಅಂದುಕೊಂಡೆ. ಅವರನ್ನು ಬಿಟ್ಟು ನಾವು ತೊಲಗಬೇಕಂತೆ. ಅವ್ರು ಏನಾದ್ರು ಮಾತಾಡಕ್ ದೇವರಿಗೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ವಿಭಜನೆಯನ್ನು ಉಂಟು ಮಾಡುವ, ಭೇದವನ್ನು ಉಂಟು ಮಾಡುವ ಮಾತುಗಳು ಮಾತಾಡ್ತಾ ಇದಾರ, ದಯಮಾಡಿ ಸ್ಟಾಪ್ ಮಾಡಿ ಬ್ರದರ್ ಎಂಬುದಾಗಿ ಹೇಳಿ. ಒಂದು ವೇಳೆ ಅವ್ರು ನಿಮ್ಮ ಮೇಲೆ ಕೋಪಗೊಂಡ್ರು ಪರವಾಗಿಲ್ಲ, ಅವ್ರು ಸ್ಟಾಪ್ ಮಾಡಿಲ್ಲ ಅಂದ್ರೆ ದೇವರು ನಿಮ್ಮ ಹತ್ರ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದನ್ನು ತಿಳಿದುಕೊಳ್ಳಿರಿ, ನಿಮ್ಮ ಹತ್ರ ಬಂದ್ಬಿಟ್ಟು ಆ ಬ್ರದರ್ ಹಂಗೆ, ಆ ಸಿಸ್ಟರ್ ಹಿಂಗೆ ಎಂಬುದಾಗಿ ಒಬ್ರಿಗೆ ಹೇಳ್ತಾ ಇದ್ದಾರಂದ್ರೆ, ನೆಕ್ಸ್ಟ್ ನಿಮ್ಮ ಕುರಿತು ಒಂದು 3 ತಿಂಗಳ ನಂತರ ಅವರ ಹತ್ರ ಹೋಗ್ಬಿಟ್ಟು ನಿಮ್ಮ ಕುರಿತು ಹೇಳ್ತಾರೆ, ಈ ಬ್ರದರ್ ಹಂಗೆ, ಆ ಬ್ರದರ್ ಹಿಂಗೆ ಎಂಬುದಾಗಿ. ನಿಮ್ಮ ಹತ್ರ ಬಂದ್ಬಿಟ್ಟು ಈ ಬ್ರದರ್ ಹಂಗೆ, ಬ್ರದರ್ ನಿಮ್ಮನ್ನು ಮುನ್ನ ಎತ್ತುತ್ತಾರೆ, ನೀವು ತುಂಬಾ ಒಳ್ಳೆಯವರು ಬ್ರದರ್, ನಿಮ್ಮ ಆ ಬ್ರದರ್ ಹಂಗೆ ಹಿಂಗೆ ಎಂಬುದಾಗಿ ಕೀಳಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ನೆಕ್ಸ್ಟ್ 3 ತಿಂಗಳಲ್ಲಿ ಮತ್ತೆ ನಿಮ್ಮ ಕುರಿತು ಅವ್ರ ಹತ್ರ ಹೋಗಿ ಹೇಳ್ತಾರೆ. ಇದು ನಿಜ, ಇದು ಸತ್ಯ, ಇದು ನಡೆಯುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ವಿಭಜನೆ ಉಂಟು ಮಾಡುವ ಮಾತುಗಳು ಬರ್ತಾ ಇದೆಯಾ, ಭೇದ ಉಂಟು ಮಾಡುವ ಮಾತುಗಳು ಬರ್ತಾ ಇದೆಯಾ, ಅವರನ್ನು ಬಿಟ್ಟು ನೀವು ತೊಳಗೆ ಹೋಗಿರಿ. ಒಂದು ವಿಶ್ವಾಸಿ ನಿಮಗೆ ರೋಡಲ್ಲಿ ಸಿಕ್ಕಿ ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪರಿಚಯ ಎಲ್ಲಿ ಉಂಟಾದದ್ದು? ಪರಿಚಯ ಉಂಟಾದದ್ದು ಸಭೆಯಲ್ಲಿ, ಪರಿಚಯ ಉಂಟಾದದ್ದು ದೇವರ ಆಲಯದಲ್ಲಿ. ಪ್ರೈಸ್ ದಿ ಲಾರ್ಡ್. ಒಂದು ವಿಶ್ವಾಸಿ ಮನೆಗೆ ಬರ್ತಾ ಇದ್ದಾರೆ, ಪರಿಚಯ ಎಲ್ಲಿ ಉಂಟಾದದ್ದು?
ಆಲಯದಲ್ಲಿ ಪರಿಚಯ ಆಗಿರೋ ವ್ಯಕ್ತಿ ಹತ್ರ ನಾವು ಪ್ರೈಸ್ ದಿ ಲಾರ್ಡ್ ಒಳ್ಳೆ ಮಾತನ್ನ ಮಾತಾಡ್ತಾ ಇದ್ದೇವ ಅಥವಾ ಭೇದವನ್ನು ಉಂಟು ಮಾಡುವ ಮಾತನ್ನ ಮಾತಾಡ್ತಾ ಇದ್ದೇವ, ನಮ್ಮನ್ನು ನಾವೇ ಗಮನಿಸಿ ನೋಡಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ವಾಕ್ಯವನ್ನು ಮಾತ್ರ ಸಾರ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್, ವಾಕ್ಯವನ್ನು ಮಾತ್ರ ಸಾರ್ತಾ ಇದ್ದೇನೆ. ನಮ್ಮ ಹತ್ರ ಒಬ್ರು ಬಂದ್ಬಿಟ್ಟು ಏನಾದ್ರೂ ಈ ತರ ಭೇದ ಉಂಟು ಮಾಡುವ ಮಾತನ್ನ, ವಿಭಜನೆ ಉಂಟು ಮಾಡುವ ಮಾತನ್ನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ರೀತಿಯಾಗಿ ಹೇಳಿ, ಬ್ರದರ್ ಒಂದು 2 ಹಾಡು ಆಡ್ಬಿಟ್ಟು ಸಂಜೆವರೆಗೂ ಪ್ರೇಯರ್ ಮಾಡೋಣ ಎಂಬುದಾಗಿ ಹೇಳಿ, ನನ್ಗೆ ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೆ ಎಂಬುದಾಗಿ ಫಸ್ಟ್ ಓಡೋಗ್ತಾರೆ. ಅದೇ ಬ್ರದರ್ ಅದೇ ಸಿಸ್ಟರ್ ಹತ್ರ ಬ್ರದರ್ ನೀವು ಮಾತಾಡಿ ಬ್ರದರ್ ಎಂಬುದಾಗಿ ಹೇಳಿ ಸಂಜೆವರೆಗೂ ಕೂತ್ಕೊಂಡು ಮಾತಾಡ್ತಾರೆ. ನಮ್ಮನ್ನು ನಾವೇ ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ, ನಾವು ಯಾವ ನಿಟ್ಟಿನಲ್ಲಿ ಇದ್ದೇವೆ. ನಾನು ಭೇದವನ್ನು ಉಂಟು ಮಾಡುವವನಾಗಿದ್ದರೆ ನಾನು ಹಾಳಾಗುತ್ತೇನೆ, ಭೇದ ಉಂಟು ಆದಂತ ವ್ಯಕ್ತಿಯು ಹಾಳಾಗುತ್ತಾರೆ, ಅವರ ಆತ್ಮಿಕ ಜೀವಿತವು ನಿಲ್ಲಲು ಸಾಧ್ಯವಿಲ್ಲ. ನಾನು ನಿಮಗೆ ಒಂದು ಉದಾಹರಣೆಯನ್ನ ಕೊಡುತ್ತೇನೆ. ಜೇಮ್ಸ್ ಮೆಲೋನಿ ಎಂಬುದಾಗಿ ಒಂದು ದೇವ ಸೇವಕರು, ಅವರ ಹೆಸರು ಜೇಮ್ಸ್ ಮೆಲೋನಿ. ಈ ಲೋಕದಲ್ಲಿ ಪ್ರವಾದನೆ ನುಡಿಯುವ ಸೇವಕರಿದ್ದಾರೆ, ಅದ್ಭುತಗಳನ್ನು ಮಾಡುವ ಸೇವಕರಿದ್ದಾರೆ. ನೆಕ್ಸ್ಟ್ ವಾರ ನಡೆಯುವ ಆಪತ್ತು, ನಿಮ್ಗೇನೋ ಆಪತ್ತು ಬರುತ್ತಾ ಇದೆ, ನೀವು ಪ್ರೇಯರ್ ಮಾಡಿ ತಪ್ಪಿಸಿಕೊಳ್ಳ್ರಿ ಎಂಬುದಾಗಿ ಹೇಳುವ ಪ್ರೈಸ್ ದಿ ಲಾರ್ಡ್ ದೇವ ಸೇವಕರುಗಳಿದ್ದಾರೆ. ಈ ಜೇಮ್ಸ್ ಮೆಲೋನಿ ಎಂಬ ದೇವ ಸೇವಕರು ಯಾರಂದ್ರೆ, ಕಣ್ಣಿನೊಳಗೆ ಕಣ್ಣು ಗುಡ್ಡೆಯೇ ಇರುವುದಿಲ್ಲ. ಅವರಿಗೆ ಪ್ರಾರ್ಥನೆ ಮಾಡುವಾಗ ಅವರ ಕಣ್ಣಿನೊಳಗೆ ಗುಡ್ಡೆ ಬರುತ್ತದೆ. ಅನೇಕರಿಗೆ ಕಣ್ಣು ಗುಡ್ಡೆ ಇರುತ್ತೆ ಬಟ್ ಕಾಣಿಸೋದಿಲ್ಲ, ಪ್ರೇಯರ್ ಮಾಡ್ತಾರೆ ಕಾಣಿಸುತ್ತೆ. ಇವ್ರು ಹಂಗಲ್ಲ, ಒಳಗೆ ಕಣ್ಣು ಗುಡ್ಡೆನೇ ಇರೋದಿಲ್ಲ, ಓಪನ್ ಮಾಡಿ ನೋಡಿದ್ರೆ ಎಂಟಿ ಆಗಿರುತ್ತೆ. ಅವರಿಗೆ ಪ್ರೇಯರ್ ಮಾಡ್ತಾರೆ, ಕಣ್ಣು ಗುಡ್ಡೆ ಬಂದ್ಬಿಡುತ್ತೆ, ಕೈಯೇ ಇರೋದಿಲ್ಲ, ಇಲ್ಲಿ ಇದ್ರ ಕೆಳಗೆ ಏನು ಇರೋದೇ ಇಲ್ಲ. ಇವ್ರು ಪ್ರೇಯರ್ ಮಾಡ್ತಾರೆ, ಹಾಗೆ ಕೈ ಹಾಗೆ ಹುಟ್ಟಿ ಬರುತ್ತದೆ. ಕಿಡ್ನಿನೇ ಇರೋದಿಲ್ಲ, ಕಿಡ್ನಿ ಒಂದು ಇಲ್ಲದೆ ಲಂಗ್ಸ್ ಇಲ್ಲದೆ ಹೋಗ್ಬಿಟ್ಟಿರುತ್ತೆ. ಆದ್ರೆ ಇವರು ಪ್ರೇಯರ್ ಮಾಡ್ತಾರೆ, ಪ್ರೇಯರ್ ಮಾಡಿದ ತಕ್ಷಣ ಹಾಗೆ ಇವರಿಗೆ ಕಿಡ್ನಿ ಲಂಗ್ಸ್ ಬಂದ್ಬಿಡುತ್ತದೆ, ಕಾಲು ಬಂದ್ಬಿಡುತ್ತದೆ. ಸಾವಿರಾರು ಜನರಿಗೆ ಅದ್ಭುತವನ್ನು ಮಾಡಿದ ದೇವ ಸೇವಕರು. ನೀನು ಈ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದ, ಈ ರೀತಿ ಹೇಳಿದ್ದಾರೆ, ಆಪರೇಷನ್ ಮಾಡ್ಬೇಕೆಂಬುದಾಗಿ ಹೇಳಿದ್ದಾರೆ, ದೇವರು ಈಗ ಅದ್ಭುತ ಮಾಡ್ತಾ ಇದ್ದಾರೆ, ನಿನ್ನ ಕೈ ಬರಲಿ ಕಾಲ್ ಬರಲಿ ಎಂಬುದಾಗಿ ಅದೇ ಜಾಗದಲ್ಲಿ ಹಾಗೆ ಕೈ ಬರುತ್ತೆ. ಕ್ರಿಯೇಟಿವ್ ಮಿರಾಕಲ್ ಮಾಡುವ ವ್ಯಕ್ತಿ, ಈ ರೀತಿಯಾಗಿ ಅದ್ಭುತ ಮಾಡುವ ವ್ಯಕ್ತಿ. ಅವ್ರು ನೋಡೋದಕ್ಕೆ ಯಾವ ರೀತಿ ಇರ್ತಾರೆ ಗೊತ್ತಾ? 6 ಅಡಿ ಉದ್ದ, ಸರಿಯಾದ ಬಾಡಿ. ಡೊನಾಲ್ಡ್ ಟ್ರಂಪ್ ನೋಡಿದೀರಾ? ಡೊನಾಲ್ಡ್ ಟ್ರಂಪ್ ಇದ್ದಂಗೆ ಎತ್ತರವಾಗಿರ್ತಾರೆ, ಒಳ್ಳೆ ಬಾಡಿ. ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ಇರುವಂತ ವ್ಯಕ್ತಿ ಅವರನ್ನ ಜೇಮ್ಸ್ ಮೆಲೋನಿ ಅವರು ಸ್ವಲ್ಪ ದಿವಸ ಎಲ್ಲೂ ಆಚೆ ಕಾಣಿಸ್ಕೊಳ್ಳಲಿಲ್ಲ, ಯಾವ ಮೀಟಿಂಗು ಬರಲಿಲ್ಲ. ಸಡನ್ ಆಗಿ ಈ ವರ್ಷದಲ್ಲಿ ಒಂದು ವ್ಯಕ್ತಿ ಅಮೆರಿಕ ದೇಶದಲ್ಲಿ ಸಿತ್ ರೋಡ್ಸ್ ಎಂಬ ಒಂದು ವ್ಯಕ್ತಿ ಸೂಪರ್ ನ್ಯಾಚುರಲ್ ಎಂಬ ಪ್ರೋಗ್ರಾಮ್ ಅನ್ನ ನಡೆಸ್ತಾರೆ ಮಾಧ್ಯಮದಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಈಗೂ ಉಂಟೆ ರಾತ್ರಿ 10 ಎಂಬುದಾಗಿ ಬರುತ್ತಲ್ಲ, ಅದೇ ರೀತಿ ಅವರು ಅಮೆರಿಕ ದೇಶದಲ್ಲಿ ಸೂಪರ್ ನ್ಯಾಚುರಲ್ ಎಂಬುದಾಗಿ ಫೇಮಸ್ ಆಗಿರೋ ದೇವ ಸೇವಕರು, ಫೇಮಸ್ ಆಗಿರೋ ವ್ಯಕ್ತಿಗಳನ್ನು ಇಂಟರ್ವ್ಯೂ ಮಾಡ್ತಾರೆ. ಈ ಪ್ರೋಗ್ರಾಮಿಗೆ ಜೇಮ್ಸ್ ಮೆಲೋನಿ ಬರ್ತಾ ಇದ್ದಾರೆ ಎಂಬುದಾಗಿ ಹೇಳಿದ ತಕ್ಷಣ ಎಲ್ಲರೂ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಂಬುದಾಗಿ ಅದನ್ನೇ ನೋಡ್ತಾ ಇದ್ರು. ಯಾಕೆ? ಒಂದು ಕಾಲದಲ್ಲಿ ಕೈ ಇಲ್ಲದವರಿಗೆ ಕೈ ಬರೆಸಿದ ವ್ಯಕ್ತಿ, ಕಾಲಿಲ್ಲದವರಿಗೆ ಕಾಲು ಬರೆಸಿದ ವ್ಯಕ್ತಿ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ, ನಾಲ್ಗೆ ಇಲ್ಲದವರಿಗೆ ನಾಲ್ಗೆ ಬಂತು. ಇವರು ಅದ್ಭುತ ಆ ರೀತಿಯಾಗಿ ಮಾಡಿದ್ರು ಎಂಬುದಾಗಿ ಪ್ರೈಸ್ ದಿ ಲಾರ್ಡ್ ಅನೇಕರು ಕಾವಲ ಹಾಗೇ ನೋಡ್ತಾ ಇರ್ಬೇಕಾದ್ರೆ ಈಗ ಜೇಮ್ಸ್ ಮೆಲೋನಿ ಬರ್ತಾರೆ, ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಈಗ ಜೇಮ್ಸ್ ಮೆಲೋನಿ ಬರ್ತಾರೆ ಅಂದಿದ ತಕ್ಷಣ ಆಡಿಯನ್ಸ್ ಎಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ. ಎಲ್ಲರೂ ಅಂದುಕೊಂಡ್ರು ಎತ್ತರವಾದ ವ್ಯಕ್ತಿ, ಒಳ್ಳೆ ಚೆನ್ನಾಗಿ ಬರ್ತಾರೆ ಎಂಬುದಾಗಿ. ಆದ್ರೆ ಅವ್ರು ಬಂದ ಪರಿಸ್ಥಿತಿ ಯಾವ ರೀತಿ ಇತ್ತು ಗೊತ್ತಾ? ಒಂದು ವೀಲ್ ಚೇರ್ ಅಲ್ಲಿ ಒಬ್ರೊಬ್ಬರನ್ನ ತಳ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ. ಕಣ್ಣು ಸರಿಯಾಗಿ ಅವರಿಗೆ ಕಾಣಿಸ್ತಾ ಇಲ್ಲ. ದಪ್ಪಗಿದ್ದಂತ ವ್ಯಕ್ತಿ ಸಣ್ಣಕ್ಕಿದ್ದಾರೆ, 40 kg ಹಾಕ್ಬಿಟ್ಟು ಸಣ್ಣಕ್ಕಿದ್ದಾರೆ, ತುಂಬಾ ಸಣ್ಣಕ್ಕೆ, ನಿಂತ್ಕೊಳ್ಳಕ್ಕೆ ಶಕ್ತಿ ಇಲ್ಲ. ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವರ ಬಾಯಿ, ಎಲ್ಲರಿಗೂ ಬಾಯಿ ಇಲ್ಲಿರುತ್ತೆ, ಅವರ ಬಾಯಿ ಇಲ್ಲಿರ್ಲಿಲ್ಲ, ಕಿವಿ ಹತ್ರ ಹೋಗಿದೆ. ಆ ರೀತಿಯಾಗಿ ಇರ್ಬೇಕಾದ್ರೆ ಅವ್ರ ಹತ್ರ ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಹತ್ರ ಈ ರೀತಿಯಾಗಿ ಕೇಳಿದ್ರು, ನೀವು ನಿಮ್ಮ ಮೂಲಕ ಅನೇಕ ಅದ್ಭುತ ಆಗಿದೆ ಅಲ್ವಾ, ನಿಮ್ಮ ಮೂಲಕ ಅನೇಕರಿಗೆ ಬಿಡುಗಡೆ ಆಗಿದೆ ಅಲ್ವಾ, ನಿಮ್ಗೆ ಹಿಂಗಾಗುತ್ತೆ ಅಂತ ದೇವ್ರು ನಿಮಗೆ ತಿಳಿಸ್ಲಿಲ್ವಾ? ಫಸ್ಟ್ ನಿಮ್ಗೆಲ್ಲ ತಿಳಿಸ್ತಾ ಇದ್ರು, ಅನೇಕರ ಕುರಿತಾಗಿ ತಿಳಿಸುತ್ತಲ್ಲ, ನಿಮಗೆ ಮಾತ್ರ ಯಾಕೆ ತಿಳಿಸ್ಲಿಲ್ಲ ಎಂಬುದಾಗಿ ಹೇಳ್ಬೇಕಾದ್ರೆ ಅವ್ರು ಒಂದು ಮಾತನ್ನ ಹೇಳಿದ್ರು. ಅವ್ರು ಹೇಳಿದ ಮಾತು ಹಾಗೆ ಕೋಟ್ ಮಾಡ್ತೇನೆ. ಕೊಲೆ ಮಾಡಿದಂತ ಸೌಲನನ್ನು ಪೌಲನಾಗಿ ದೇವರು ಮಾರ್ಪಡಿಸಿದರು, ಅವನನ್ನು ಶ್ರಮಿಸಿ. ಆದರೆ
1 ಕೊರಿಂಥ 10ನೇ ಅಧ್ಯಾಯ 10ನೇ ವಾಕ್ಯ. ಈ ವಾಕ್ಯವನ್ನು ಅವ್ರು ಕೋಟ್ ಮಾಡಿದ್ರು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 10ನೇ ವಾಕ್ಯವನ್ನು ಹೇಳಿದ್ರು. ಇಸ್ರಾಯೇಲ್ ಜನರು ಯಾರ್ಯಾರು ಗುಣಗುಟ್ಟಿದರೋ ಒಬ್ಬರು ಕಾನಾನ್ ದೇಶವನ್ನು ಸ್ವತಂತ್ರಿಸಲಿಲ್ಲ. ಈ ವಾಕ್ಯವನ್ನು ಅವ್ರು ಕೋಟ್ ಮಾಡಿದ್ರು. ನಿಮ್ ದೇವರು ನಿಮಗೆ ಮುಂಚಿತವಾಗಿ ತಿಳಿಸ್ಲಿಲ್ವಾ ಎಂಬುದಾಗಿ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ರು, ನಾನು ಈ ಲೋಕದಲ್ಲಿ ಒಳ್ಳೆ ಒಳ್ಳೆ ಅದ್ಭುತ ಮಾಡಿದೆ, ಟಾಪ್ ಪ್ಲೇಸ್ ಅಲ್ಲಿ ಇದ್ದೆ, ಅರೆ ನನ್ನೊಳಗೆ ಒಂದೇ ಒಂದು ತಪ್ಪು ಬೇರೆ ಸೇವಕರನ್ನ ನೋಡಿ, ಬೇರೆ ವಿಶ್ವಾಸಿಗಳನ್ನ ನೋಡಿ ಇನ್ನೊಬ್ಬರ ಹತ್ರ ಅವ್ರು ಕೀಳಾಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅವ್ರು ಹಂಗೆ, ಇವ್ರು ಹಿಂಗೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಎಂಬುದಾಗಿ ನಾನು ಮಾತಾಡೋದಿಕ್ಕೆ ಪ್ರಾರಂಭ ಮಾಡಿದೆ. ಆದ್ದರಿಂದಲೇ ದೇವರು ನನಗೆ ಈ ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರುವ ಸಾಕ್ಷಿ ಯೂಟ್ಯೂಬ್ ಅಲ್ಲಿ ಇದೆ, ನೀವು ನೋಡಬಹುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಂದ್ರೆ ಒಂದನ್ನು ತಿಳಿದುಕೊಳ್ಳಿರಿ, ಗುಣಗುಟ್ಟಿದ ಒಬ್ಬನು ಕೂಡ ಎಲ್ಲಿಗೆ ಸೇರ್ಲಿಲ್ವಂತೆ? ಕಾನಾನ್ ದೇಶಕ್ಕೆ ಸೇರಲಿಲ್ವಂತೆ. ಅಷ್ಟು ದೊಡ್ಡ ಸೇವಕರಿಗೆ ಅಷ್ಟು ದೊಡ್ಡ ಹೋದೆ ಅಂದ್ರೆ ನಾವೆಲ್ಲ ಎಷ್ಟರವರು. ಕೃಪೆಯಿಂದ ನಮ್ಮನ್ನು ಇದುವರೆಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆ ನಮ್ಮನ್ನು ನಡೆಸುವ ದೇವರು. ನಮ್ಮೊಳಗೆ ಭೇದ ಹುಟ್ಟಿಸುವ ಮಾತುಗಳು, ಪ್ರೈಸ್ ದಿ ಲಾರ್ಡ್, ವಿಭಜನೆ ಉಂಟು ಮಾಡುವ ಮಾತುಗಳು ಇರುವುದಾದರೆ ನಾವು ಜಾಗೃತಿಯಾಗಿ ಇಂದು ನಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳೋಣ. ಹಲ್ಲೆಲೂಯಾ. ನನ್ನ ಮನೆಯಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಜೀವಿತದಲ್ಲಿ ಕಳೆಯು ಬೆಳೆಯುವುದಕ್ಕೆ ನಾನು ಅವಕಾಶವನ್ನ ಕೊಡಬಾರದು. ಪ್ರೈಸ್ ದಿ ಲಾರ್ಡ್. ಭಾನುವಾರ ಆರಾಧನೆಯಲ್ಲಿ ವಾಕ್ಯವನ್ನ ಬಿತ್ತುತ್ತಾರೆ, ಸೋಮವಾರ ಹೋಗ್ಬಿಟ್ಟು ನಾನು ಕಳೆಯನ್ನ ಬಿತ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದು ಬೆಳೆದು ಮುಳ್ಳುಗಳು ವಾಕ್ಯವನ್ನ, ಬೆಳೆಯನ್ನ ಅವಿತು ಬಿಡುತ್ತದಂತೆ. ಹಂಗಂದ್ರೆ ಅದು ಆಶೀರ್ವಾದವಾಗಿರುವುದಿಲ್ಲ. ನನ್ನ ಆಶೀರ್ವಾದ ನಿಧಿಯಾಗಿರಬೇಕೆಂದರೆ ನನ್ನೊಳಗೆ ಭೇದ ಉಂಟು ಮಾಡುವ ಮಾತುಗಳು ಇರಬಾರದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಶಬ್ದವಾಗಿ ಹೇಳ್ರಿ, ಹಲ್ಲೆಲೂಯಾ. ಒಂದು ಬ್ರದರ್ ಬಂದು ಸಾಕ್ಷಿ ಹೇಳ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಒಂದು ಕ್ಲಾಸ್ ಅಲ್ಲಿ ಒಂದು ಪಾಸ್ಟರ್ ಹತ್ರ ಹೋಗ್ಬಿಟ್ಟು ಒಂದು ಸಹೋದರಿ ಹೇಳಿದ್ರಂತೆ, ಪಾಸ್ಟರ್ ಸಭೆಯಲ್ಲಿ ಆ ಸಹೋದರಿ ಹಂಗೆ, ಈ ಸಹೋದರಿ ಹಂಗೆ, ಆ ಬ್ರದರ್ ಹಂಗೆ, ಈ ಬ್ರದರ್ ಹಿಂಗೆ ಎಂಬುದಾಗಿ ಹೇಳ್ಬೇಕಾದ್ರೆ ಆ ಪಾಸ್ಟರ್ ಹೇಳಿದ್ರಂತೆ, ನೆಕ್ಸ್ಟ್ ವಾರ ನೀವು ಪ್ರೈಸ್ ದಿ ಲಾರ್ಡ್ ಒಂದು ಗ್ಲಾಸ್ ಅಲ್ಲಿ ಫುಲ್ ಆಗಿ ನೀರು ತುಂಬಿಸ್ಬಿಟ್ಟು ತಗೊಂಬನ್ನಿ. ಆರಾಧನೆ ನಡೀತಿರ್ಬೇಕಾದ್ರೆ, ಕರೆಕ್ಟಾಗಿ ಚೆನ್ನಾಗಿ ಆರಾಧನೆ ನಡಿಬೇಕಾದ್ರೆ ನೀವೇನ್ ಮಾಡಿ, ಹಾಗೇ ಒಂದ್ ರೌಂಡ್ ಹೊಡೀರಿ ಎಂಬುದಾಗಿ ಹೇಳಿದ್ರಂತೆ. ಅವ್ರು ಹಾಗೆ ಒಂದ್ ರೌಂಡ್ ಹೊಡೆದ್ಬಿಟ್ಟು ತಗೊಂಬಂದ್ರಂತೆ. ಅರ್ಧ ನೀರು ಅದ್ರಲ್ಲಿ ಇಲ್ಲ. ಯಾಕೆ ಸಿಸ್ಟರ್ ಅರ್ಧ ನೀರಿಲ್ಲ? ಅದು ನಾನು ಅವರನ್ನ ಇವರನ್ನ ನೋಡಿದೆ, ಅದಕ್ಕೆ ನನ್ನೊಳಗಿದ್ದಂತ ನೀರೆಲ್ಲವೂ ಏನಾಯ್ತು, ಚೆಲ್ಲಿತ್ತು. ಈಗ ನೆಕ್ಸ್ಟ್ ವಾರ ಹೇಳಿದ್ರಂತೆ, ಬರೀ ನೀರನ್ನು ಮಾತ್ರ ನೋಡ್ಕೊಂಡು ನಡೀರಿ, ನೀರನ್ನು ಮಾತ್ರ ನೋಡ್ಕೊಂಡು ನಡೆದ್ರಂತೆ. ಅದ್ರ ನೆಕ್ಸ್ಟ್ ವಾರ ಆ ನೀರು ಹಾಗೆ ಫುಲ್ ಆಗಿತ್ತಂತೆ. ಹಂಗಂದ್ರೆ ನಾವು ಬೇರೆಯವರನ್ನ ನೋಡ್ತಾ ಇದ್ರೆ ನಮ್ಮಲ್ಲಿ ಇರುವುದು ಇಲ್ಲದೆ ಹೋಗುತ್ತದೆ. ನಮ್ಮನ್ನು ನಾವು ದೇವರನ್ನು ಮಾತ್ರ ನೋಡ್ತಾ ಇದ್ದಾರೆ. ಆಮೇಲೆ ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು, ತುಂಬಿಸುವ ದೇವರಾಗಿದ್ದಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಹಾಗಾದ್ರೆ ಮೊದಲನೆಯದಾಗಿ ನಾನು ಆಶೀರ್ವಾದ ನಿಧಿಯಾಗಿರುವುದಕ್ಕೋಸ್ಕರ ದೇವರು ಏನು ಮಾಡಿದರು? ಪರಲೋಕದ ಬಲೆಯನ್ನು ಬೀಸಿ ನನ್ನನ್ನು ಹಿಡಿದರು. ಎರಡನೆಯದಾಗಿ ನಾನು ಆಶೀರ್ವಾದವಾಗಿರುವುದಕ್ಕೋಸ್ಕರ ದೇವರು ಏನು ಮಾಡಿದರು? ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರಲ್ಲಿ 1ನೇ ವಾಕ್ಯವನ್ನು ಓದಿ. ಮಾರ್ಕ್ ಚಾಪ್ಟರ್ 8 ವರ್ಸ್ 1. ಸಾಕು, ಪ್ರೈಸ್ ದಿ ಲಾರ್ಡ್. 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜನರೆಲ್ಲರೂ ಗುಂಪುಗೂಡಿ ಆತನ ಬಳಿಗೆ ಬಂದರು. ಈಗ ಅವ್ರು ಯಾವ ರೀತಿ ಬರ್ತಾ ಇದ್ದಾರೆ? ಯಾರಾನ ಅವರನ್ನ ಒತ್ಕೊಂಡು ಬರ್ತಾ ಇದ್ದಾರಲ್ಲ, ಇಲ್ಲ ಅವ್ರನ್ನ ನಡ್ಕೊಂಡು ಬರ್ತಾ ಇದ್ದಾರ? ಅವರೇ ನಡ್ಕೊಂಡು ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. 5ನೇ ವಾಕ್ಯದಲ್ಲಿ ಅಲ್ಲಿ ಎಷ್ಟು ರೊಟ್ಟಿಗಳಿದ್ದವು? 7 ರೊಟ್ಟಿಗಳು ಅವ್ರ ಹತ್ರ ಇದೆ ಎಂಬುದಾಗಿ ಹೇಳಿದ್ರು. ಈಗ ನಾನು ನಿಮ್ಮೆಲ್ಲರಿಗೂ ಪ್ರಶ್ನೆಯನ್ನ ಕೇಳ್ತೀನಿ, ಈ ರೊಟ್ಟಿಗಳು ನಡ್ಕೊಂಡು ಬಂತ, ಇಲ್ಲ ಅದನ್ನ ಯಾರಾದ್ರೂ ಒತ್ಕೊಂಡು ಬಂದ್ರ? ಯಾರೋ ಅದನ್ನ ಏನ್ ಮಾಡಿದ್ರು? ತಗೊಂಡು ಬಂದ್ರು. ಪ್ರೈಸ್ ದಿ ಲಾರ್ಡ್. ನಾನು ಈ ಆಲಯಕ್ಕೆ ನಾನಾಗಿ ನಾನೇ ಬರಲಿಲ್ಲ, ಆತನು ನನ್ನನ್ನು ಒತ್ತುಕೊಂಡು ಬಂದನು ಎಂಬುದಾಗಿ ಹೇಳುವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಹಲ್ಲೆಲೂಯಾ. ಆತನು ನನ್ನನ್ನು ಹುಡುಕಿಕೊಂಡು ಬಂದು ರಕ್ಷಿಸಿ ನನ್ನನ್ನು ಒತ್ತುಕೊಂಡು ಬಂದು ಸಭೆಯಲ್ಲಿ ಸೇರಿಸಿದ್ದಾನೆ. ಶಬ್ದವಾಗಿ ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಈ ರೊಟ್ಟಿಗಳು 3 ದಿವಸಗಳ ಅಲ್ಲೇ ಇದೆ. 3 ದಿವಸ ಆಯ್ತಾ ಅಲ್ಲೇ ಇದೆ. 3 ದಿವಸದವರೆಗೂ ಅದನ್ನು ಯಾರು ಉಪಯೋಗಿಸಲಿಲ್ಲ. ಅದರ ಯಜಮಾನನು ಉಪಯೋಗಿಸಲಿಲ್ಲ, ಅದರ ಬೇರೆ ಜನರು ಉಪಯೋಗಿಸಲಿಲ್ಲ.
ಆ ರೊಟ್ಟಿಗಳಿಗೆ ಜೀವ ಇದ್ದಿದ್ರೆ ಈ ರೀತಿ ಕೇಳ್ತಾ ಇತ್ತು, ದೇವ್ರೆ ನನ್ನನ್ನು ಯಾರು ಇದುವರೆಗೂ ಉಪಯೋಗಿಸಿಲ್ಲ ದೇವ್ರೆ, ನನ್ನನ್ನು ನಾನು ಯಾರಿಗೂ ಇದುವರೆಗೂ ಆಶೀರ್ವಾದ ನಿಧಿ ಆಗಿಲ್ಲ ದೇವ್ರೆ, ನನ್ನ ಕುಟುಂಬಕ್ಕೆ ನಾನು ಆಶೀರ್ವಾದ ನಿಧಿ ಆಗಿಲ್ಲ, ನನ್ನ ಯಜಮಾನನಿಗೆ ನಾನು ಆಶೀರ್ವಾದ ನಿಧಿ ಆಗಿಲ್ಲ, ನಾನು ಇರುವ ಜಾಗದಲ್ಲಿ ಯಾರಿಗೂ ಒಬ್ಬರಿಗೂ ಆಶೀರ್ವಾದ ನಿಧಿ ಆಗ್ತಾ ಇಲ್ಲ, ನನ್ನನ್ನು ಯಾರು ಇದುವರೆಗೂ ಉಪಯೋಗಿಸಿಲ್ಲ ದೇವ್ರೆ, ನನ್ನನ್ನು ಯಾರು ಇದುವರೆಗೂ ಮುಟ್ಟಿಲ್ಲ ದೇವ್ರೆ. ಪ್ರೈಸ್. ಒಂದು ವೇಳೆ ಅದಕ್ಕೆ ಜೀವ ಇದ್ದಿದ್ರೆ ಈ ರೀತಿಯಾಗಿ ಕೇಳ್ತಾ ಇತ್ತು. ಪ್ರೈಸ್. ನನ್ನಿಂದ ಯಾರಿಗೂ ಪ್ರಯೋಜನ ಇಲ್ಲ. ಅನೇಕರು ಈ ದಿವಸಗಳಲ್ಲಿ ನನ್ನಿಂದ ಯಾರಿಗೂ ಪ್ರಯೋಜನ ಇಲ್ಲ, ನನ್ನ ಕುಟುಂಬಕ್ಕೆ, ನನ್ನ ಸಮಾಜಕ್ಕೆ, ನನ್ನ ಸಭೆಗೆ ನಾನು ಪ್ರಯೋಜನವಿಲ್ಲದ ಹಾಗೆ ಇದ್ದೇನಲ್ಲ. ರೊಟ್ಟಿಯನ್ನು ದೇವರು ಕರ ತಂದರು. ಪ್ರೈಸ್ ದಿ ಲಾರ್ಡ್. ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ರೊಟ್ಟಿಯಾಗಿದ್ದೇವೆ. ಒಂದು ಹಾಡಿದೆ, ಅಪ್ಪ ನಿನ್ ಸಮ್ಮುಖದೇ ರೊಟ್ಟಿಯು ನಾನಯ್ಯ, ಅಪ್ಪ ನಿನ್ ಸಮ್ಮುಖದೇ ರೊಟ್ಟಿಯು ನಾನಯ್ಯ, ಎಂದೆಂದು ನಿನ್ನಯ ಪಾದಾದಿ ನಾದಿರಲು ತವಕದಿ ನಿಂತಿರುವೆ, ಎಂದೆಂದು ನಿನ್ನಯ ಪಾದಾದಿ ನಾದಿರಲು ತವಕದಿ ನಿಂತಿರುವೆ. ಮಹಿಮೆ ಮಹಿಮೆ ಮಹತ್ವವು ತಂದೆಯ ಯೇಸುವಿಗೆ, ಮಹತ್ವವು. ಹಾಗಂದ್ರೆ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಯಾರಾಗಿದ್ದೇವೆ? ರೊಟ್ಟಿಯಾಗಿದ್ದೇವೆ. ಈ ರೊಟ್ಟಿಗೆ ಬಾಯಿದ್ರೆ ಜೀವ ಇದ್ದಿದ್ರೆ ಈ ರೀತಿಯಾಗಿ ಹೇಳ್ತಾ ಇತ್ತು, ನಾನು 3 ದಿವಸ ಆಯ್ತು, ನನ್ನನ್ನು ಇದುವರೆಗೂ ಒಬ್ಬರು ಉಪಯೋಗಿಸಿಲ್ವಲ್ಲ, ನಾನು ಯಾರಿಗೂ ಪ್ರಯೋಜನವಿಲ್ಲದವನಾಗಿದ್ದೇನಲ್ಲ. ಆದ್ರೆ 3ನೇ ದಿವಸ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಆ ರೊಟ್ಟಿಗಳನ್ನು ಕೈಗಳಲ್ಲಿ ಎತ್ತಿದರು, ಅದು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಟ್ಟಿತ್ತು ಎಂಬುದಾಗಿ. ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ದೇವರು ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸುತ್ತಾರೆ. ಆದರೆ ನೀನು ಅದುವರೆಗೂ ಕೆಟ್ಟು ಹೋಗದೇ ಇರಬೇಕು. ಹಲ್ಲೆಲೂಯಾ. 3 ದಿವಸ ಆಯ್ತು, ಇದು ಕೆಟ್ಟು ಹೋಗಿಲ್ಲ. 3 ದಿವಸ ಒಂದು ವೇಳೆ ಇದನ್ನು ಕೆಟ್ಟೋಗಿದ್ರೆ ದೇವರು ಇದನ್ನು ಕೈಗಳಲ್ಲಿ ತಗೊಂಡಿರಲಿಲ್ಲ. 3 ದಿವಸದಿಂದ ಇದು ಕೆಟ್ಟು ಹೋಗದೆ ಇದ್ದ ಕಾರಣ ದೇವರು ಅದನ್ನು ತೆಗೆದು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಿಸಿದರು. 40 ವರ್ಷ ಇಸ್ರಾಯೇಲ್ ಜನರನ್ನು ದೇವರು ಹಗಲಲ್ಲಿ ಮೇಘ ಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿ ನಡೆಸಿದರು ಅರಣ್ಯದಲ್ಲಿ. ಈ ಜನರು ಆ 40 ವರ್ಷ ನಡೆಸುವಾಗ ಅದರಲ್ಲಿ ಕೆಟ್ಟು ಹೋದವರು ಇದ್ದಾರೆ, ಕೆಟ್ಟು ಹೋಗದೆ ಕಾನಾನ್ ದೇಶವನ್ನು ಸೇರಿದವರು ಇದ್ದಾರೆ. ಇಬ್ಬರು ಕೂಡ, 2 ಗುಂಪು ಜನರು ಕೂಡ ಯೇಸುವಿನ ಯಜ್ಞದ ಕುರಿಯಾದ ತನ್ನ ರಕ್ತದಿಂದ ವಿಮೋಚಿಸಲ್ಪಟ್ಟಂತ ಜನರು. 2 ಗುಂಪಿನವರು ಐಗುಪ್ತದಿಂದ, ದಾಸತ್ವದಿಂದ ಬಿಡಿಸಲ್ಪಟ್ಟಂತ ಜನರು. 2 ಗುಂಪು ಕೂಡ ಕೆಂಪು ಸಮುದ್ರದಲ್ಲಿ ದೀಕ್ಷಾ ಸ್ನಾನದ ಮೂಲಕ ಹೊರಗೆ ಬಂದಂತಹ ಜನರು. ಆದರೆ ಅದರಲ್ಲಿ ಕೆಟ್ಟು ಹೋದಂಥವರು ಇದ್ದಾರೆ, ಆದರೆ ಕೆಟ್ಟು ಹೋಗದೆ ಕಾನಾನ್ ದೇಶವನ್ನು ಸ್ವತಂತ್ರಿಸಿದವರು ಇದ್ದಾರೆ. ನಾನು ಕೆಟ್ಟು ಹೋದರೆ ಆತನು ನನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸುವುದಿಲ್ಲ. ನಾನು ಪ್ರೈಸ್ ದಿ ಲಾರ್ಡ್. ಕೆಟ್ಟು ಹೋಗದೆ ಇದ್ದರೆ ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ನನ್ನನ್ನು ಮಾರ್ಪಡಿಸುವ ದೇವರಾಗಿದ್ದಾರೆ. ಆದಿಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದ್ರಿ. ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು, ಎಲ್ಲಾ ಜನಾಂಗದವರಿಗೂ ಆಶೀರ್ವಾದ ಉಂಟಾಗುವುದು. ನಾನು ಅನೇಕರಿಗೆ ಆಶೀರ್ವಾದವಾಗಿರಬೇಕಂದ್ರೆ ನಾನು ಕೆಟ್ಟು ಹೋಗಬಾರದು. ಕೆಟ್ಟು ಹೋಗಬಾರ್ದಂದ್ರೆ ಈ ರೊಟ್ಟಿ ಕೆಟ್ಟು ಹೋಗದೆ ಇರುವುದಕ್ಕೆ ಅದೇನ್ ಮಾಡಿತ್ತು? ಮೊದಲನೆಯದಾಗಿ ಈ ರೊಟ್ಟಿ ಎಲ್ಲಿತ್ತು? ಅರಣ್ಯದಲ್ಲಿತ್ತು. ಇನ್ನು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ನೋಡಿದ್ರೆ ದೇವರ ಸನ್ನಿಧಾನದಲ್ಲಿದೆ. ಈ ರೊಟ್ಟಿ 3 ದಿವಸ ಏನ್ ಮಾಡ್ತಾ ಇದೆ? ದೇವರ ವಾಕ್ಯವನ್ನ ಕೇಳ್ತಾ ಇದೆ. ನೀವು ದೇವರ ಸನ್ನಿಧಾನದಲ್ಲಿ ಇರುವವರಾಗಿ ಕಾಣಲ್ಪಟ್ಟರೆ, ಆತನ ವಾಕ್ಯವನ್ನು ಕೇಳುವವರಾಗಿ ಕಾಣಲ್ಪಟ್ಟರೆ, ನೀವು ಕೆಡದ ಹಾಗೆ ಕಾನಾನ್ ದೇಶವನ್ನು ಸ್ವತಂತ್ರಿಸಬಹುದು. ಶಬ್ದವಾಗಿ ಆಮೆನ್ ಎಂಬುದಾಗಿ ಹೇಳ್ರಿ. ಅರ್ಥವಾಗುತ್ತಿರೋರು ಮಾತ್ರ ಕೈಗಳ ಮೇಲೆ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಉಪ್ಪಿನಕಾಯಿ ಎಷ್ಟು ಜನರಿಗೆ ಇಷ್ಟ? ಒಬ್ಬೊಬ್ಬರಿಗೆ ಒಂದೊಂದು ಉಪ್ಪಿನಕಾಯಿ ಇಷ್ಟ. ಒಬ್ಬರಿಗೆ ಬೆಳ್ಳುಳ್ಳಿ ಉಪ್ಪಿನಕಾಯಿ, ಪಿಕಲ್, ಒಬ್ಬರಿಗೆ ಪ್ರೈಸ್ ದಿ ಲಾರ್ಡ್ ಮಿಕ್ಸ್, ನಿಂಬೆ ಹಣ್ಣು. ನನಗೇನೋ ತಿಪ್ಪೆ ಹಣ್ಣು ಅಂತ ಕೇಳಿಸ್ತದೆ. ನಿಂಬೆ ಹಣ್ಣು ಒಬ್ಬರಿಗೆ,
ಮಾವಿನ ಹಣ್ಣು, ಎಲ್ಲಿಕಾಯಿ, ಈಗ ಚಿಕನ್, ಮಟನ್, ಫಿಶ್ ಎಂಬುದಾಗಿ ಪ್ರಾನ್ ವಿಧ ವಿಧವಾಗಿ ಬಂದಿದೆ. ಒಬ್ಬೊಬ್ರಿಗೆ ಒಂದೊಂದು ಉಪ್ಪಿನಕಾಯಿ ಇಷ್ಟ. ಅದೇ ಆ ಉಪ್ಪಿನಕಾಯಿ ಎಷ್ಟು ದಿವಸ ಇದ್ರು ಅದೇನ್ ಮಾಡೋದಿಲ್ಲ, ಕೆಟ್ಟೋಗೋದಿಲ್ಲ. ಆದ್ರೆ ಅದ್ರಲ್ಲಿ ನೀವು ಕೆಟ್ಟೋಗಿಲ್ಲ, ಟೇಸ್ಟ್ ಚೆನ್ನಾಗಿದೆ, ಒಂದ್ ಬೆರಳಾಕಿ ಹಿಂಗೆ ಎತ್ಬಿಟ್ಟಿಂಗನ್ರಿ, ಅದೇನಾಗುತ್ತೆ? ಒಂದನ್ನ ತಿಳಿದುಕೊಳ್ಳ್ರಿ, ನನ್ನನ್ನು ಯಾರಿಗೂ ಪ್ರಯೋಜನ ಇಲ್ಲ, ನನ್ನನ್ನು ಯಾರು ಮುಟ್ಟಿಲ್ಲ, ನನ್ನನ್ನು ಯಾರು ಉಪಯೋಗಿಸುತ್ತಾ ಇಲ್ಲ, ನಿನ್ನನ್ನು ಯಾರು ಇದುವರೆಗೂ ಮುಟ್ಟಿಲ್ಲ, ಆದ್ದರಿಂದಲೇ ನೀನು ಕೆಟ್ಟು ಹೋಗದೆ ಇದುವರೆಗೂ ಜೀವಂತವಾಗಿದ್ಯಾ. ಹಲ್ಲೆಲೂಯಾ. ಮೂರನೇ ದಿವಸ ಯೇಸು ಆ ರೊಟ್ಟಿಯನ್ನು ಕೈಗಳಲ್ಲಿ ಎತ್ತಿಕೊಂಡರು. ಒಂದು ದಿವಸ ಯೇಸು ನಿಮ್ಮನ್ನ ಎತ್ತುತ್ತಾರೆ. ಒಂದು ನಿರೀಕ್ಷೆ ಇದೆ, ನಾನು ಹೀಗೆ ಇರೋದಿಲ್ಲ, ಒಬ್ಬರು ನನ್ನನ್ನು ಮುಟ್ಟುತ್ತಾನೆ, ಆತನು ನನ್ನನ್ನು ಮುಟ್ಟುವಾಗ ನಾನು ಅನೇಕರಿಗೆ ಆಶೀರ್ವಾದ ನಿಧಿಯಾಗುತ್ತೇನೆ ಅನ್ನುವರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಅನೇಕರಿಗೆ ನಿನ್ನ ಕುಟುಂಬವನ್ನು ಆಶೀರ್ವಾದವಾಗಿ, ಪ್ರಯೋಜನವಾಗಿ, ನಿನ್ನ ಜೀವಿತವನ್ನು ಪ್ರಯೋಜನವಾಗಿ ನನ್ನ ದೇವರು, ನಾವು ಆರಾಧಿಸುವ ದೇವರು ಮಾರ್ಪಡಿಸುತ್ತಾರೆ. ಎಲ್ಲರೂ ಕೈಗಳನ್ನು ತಟ್ಟಿ ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ. 2 ನಿಮಿಷ ದೇವರನ್ನು ಸ್ತುತಿಸೋಣ. ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಒಂದು ದಿವಸ ನನ್ನನ್ನು ಪ್ರಯೋಜನವಾಗಿ ಮಾಡುತ್ತಾರೆ, ಒಂದು ದಿವಸ ನನ್ನನ್ನು ಉಪಯೋಗಿಸುತ್ತಾರೆ. ಈಗ ನಾನು ಪ್ರಯೋಜನವಿಲ್ಲದೆ ಇರಬಹುದು, ಸಭೆಗೆ, ಕುಟುಂಬಕ್ಕೆ, ಸಮಾಜಕ್ಕೆ. ಒಂದು ದಿವಸ ನನ್ನನ್ನು ಉಪಯೋಗಿಸುತ್ತಾನೆ, ನನ್ನ ಕುಟುಂಬವನ್ನು ಉಪಯೋಗಿಸುತ್ತಾನೆ, ನನ್ನ ಜೀವಿತವನ್ನು ಉಪಯೋಗಿಸುತ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಇದನ್ನು ಮಾಡುವ ದೇವರಾಗಿದ್ದಾರೆ. ಹೌದು ಅನ್ನೋರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಮೊದಲನೆಯದಾಗಿ ನಾನು ಆಶೀರ್ವಾದ ನಿಧಿಯಾಗಿರುವುದಕ್ಕೋಸ್ಕರ ದೇವರು ನನ್ನನ್ನು ಹಿಡಿದರು, ಪರಲೋಕದ ಬಲೆಯಿಂದ ಹಿಡಿದರು. ಎರಡನೆಯದಾಗಿ ನಾನು ಆಶೀರ್ವಾದ ನಿಧಿಯಾಗಿರುವುದಕ್ಕೋಸ್ಕರ ನನ್ನನ್ನು ಸಭೆಗೆ ಏನ್ ಮಾಡಿದ್ರು, ಒತ್ತುಕೊಂಡು ಬಂದರು, ಕರ ತಂದರು. ಈ ರೊಟ್ಟಿ ನಾನೇ ಬರಲಿಲ್ಲ, ನನ್ನ ಏಸಪ್ಪ ನನ್ನನ್ನು ಕರೆ ತಂದಿದ್ದಾರೆ ಅನ್ನೋರು ಮಾತ್ರ ಕೈಗಳ ಮೇಲೆ ತಲೆಯಲ್ಲೇ ಹೇಳ್ರಿ. ನನ್ನ ಎರಡನೆಯದಾಗಿ ನನ್ನನ್ನು ಕರ ತಂದರು. ಮೂರನೆಯದಾಗಿ 1 ಪೂರ್ವಕಾಲ ವೃತ್ತಾಂತ ಪುಸ್ತಕ 13ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದ್ರಿ. ದೇವರ ಮಂಜೂಸವು ಓಬೇದ್ಯೆದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಓಬೇದ್ಯೆದೋಮನ ಮನೆಯನ್ನು ಅವನಿಗಿದ್ದ ಎಲ್ಲವನ್ನು ಆಶೀರ್ವದಿಸಿದನು. ಆಮೆನ್. ಈ ಮಂಜೂಷ ಪೆಟ್ಟಿಗೆ 3 ಎಷ್ಟು ದಿವಸ, ಎಷ್ಟು ತಿಂಗಳಿತ್ತು? 3 ತಿಂಗಳು ಇತ್ತು. ಆ 3 ತಿಂಗಳಲ್ಲಿ ಆ ಮನೆಯನ್ನ ಏನ್ ಮಾಡಿದ್ರಂತೆ? ಆಮೇಲೆ ಈ ಮಂಜೂಷ ಪೆಟ್ಟಿಗೆ ಮೋಶೆಯ ಚಿತ್ತದಂತೆ ಅದು ಸೃಷ್ಟಿಸಲ್ಪಟ್ಟಿಲ್ಲ, ರೂಪಿಸಲಿಲ್ಲ. ದೇವರನ್ನು ಆರಾಧಿಸುವ ಯಾಜಕನಾದ ಆರೋನನ ಇಷ್ಟದಂತೆ, ಚಿತ್ತದಂತೆ ಅದನ್ನು ರೂಪಿಸಲಿಲ್ಲ. ಅದನ್ನು ಯಾವ ರೀತಿ ರೂಪಿಸಿದರು, ಯಾವ ರೀತಿ ಅದನ್ನು ಕಟ್ಟಿದರು ಗೊತ್ತಾ? ಈ ವಿಮೋಚನಾ ಕಾಂಡ ಪುಸ್ತಕ 25ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಚಿತ್ತದಂತೆ ಅದು ರೂಪಿಸಲ್ಪಟ್ಟದ್ದು. ಅದು ಎಷ್ಟು ಎತ್ತರವಿರಬೇಕು, ಎಷ್ಟು ಅಗಲವಿರಬೇಕು, ಎಷ್ಟು ಆಳವಿರಬೇಕು, ಅದರ ಒಳಗೆ ಏನಿರಬೇಕು, ಆಚೆ ಯಾವುದರಿಂದ ಅದನ್ನು ಕವರ್ ಮಾಡಬೇಕೆಂಬುದಾಗಿ ದೇವರು ಅದಕ್ಕೆ ಒಂದು ಪ್ಲಾನ್ ಅನ್ನು ಕೊಟ್ಟು ಅದನ್ನು ಸೃಷ್ಟಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಹಂಗಂದ್ರೆ ನಾನು ಆಶೀರ್ವಾದ ನಿಧಿಯಾಗಿರಬೇಕೆಂದರೆ ನನ್ನ ಚಿತ್ತದಂತೆ ನಾನು ನಡೆಯುವಾಗ ನಾನು ಆಶೀರ್ವಾದ ನಿಧಿಯಾಗಿರುವುದಕ್ಕೆ ಸಾಧ್ಯವಿಲ್ಲ. ನಾನು ದೇವರ ಚಿತ್ತಕ್ಕೆ ಯಾವಾಗ ಒಪ್ಪಿಸಿಕೊಡುತ್ತೇನೋ, ನಿನ್ನ ಚಿತ್ತಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ನಿನ್ನ ಚಿತ್ತದಂತೆ ನನ್ನನ್ನು ರೂಪಿಸು. ಮಂಜೂಷ ಪೆಟ್ಟಿ ದೇವರ ಚಿತ್ತದಂತೆ ರೂಪಿಸಲ್ಪಟ್ಟದು. ನನ್ನ ಕುಟುಂಬವನ್ನು, ನನ್ನ ಭವಿಷ್ಯವನ್ನು ನನ್ನ ಇಷ್ಟದಂತೆ, ನನ್ನ ಕ್ಯಾಲ್ಕುಲೇಷನಲ್ಲಿ ನಾನು ಓದೆ ಅಂದರೆ ಅದು ಆಶೀರ್ವಾದ ನಿಧಿ ಆಗುವುದಿಲ್ಲ. ಎಸಪ್ಪ, ನಿಮ್ಮ ಚಿತ್ತದಂತೆ ನಡೆಸ್ಕೊಂಡು ಹೋಗ್ರಪ್ಪ, ನಿನ್ನ ಚಿತ್ತದಂತೆ ನನ್ನ ಕುಟುಂಬವನ್ನು ನಡೆಸ್ರಿ ಕರ್ತಾನೆ, ನಿನ್ನ ಚಿತ್ತದಂತೆ ನನ್ನ ಭವಿಷ್ಯವನ್ನು ನಡೆಸ್ರಿ ಎಂಬುದಾಗಿ ಯಾರು ಒಪ್ಪಿಸಿಕೊಡುತ್ತಾರೆ, ಆತನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತಾರೋ, ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ಅದಿರುವ ಜಾಗವು, ನೀವು ಕೆಲಸ ಮಾಡುವ ಜಾಗ 3 ತಿಂಗಳಾಗಿದ್ರೆ ಅಷ್ಟರೊಳಗೆ ಆ ಜಾಗವು ಆಶೀರ್ವಾದವಾಗಿರುತ್ತದೆ. 3 ತಿಂಗಳ ನಂತರ ನೀವು ಕೆಲಸವನ್ನು ಬಿಟ್ಟರೆ ಅವ್ರು ಹೇಳ್ತಾರೆ, ನೀವು ಹೋದ್ಮೇಲೆ ಏನು ಚೆನ್ನಾಗಿ ಕೆಲಸನೇ ನಡೀತಿಲ್ಲ, ವ್ಯಾಪಾರನೇ ನಡೀತಾ ಇಲ್ಲ, ನೀವು ಮತ್ತೆ ಬನ್ನಿ ಎಂಬುದಾಗಿ ಫೋನ್ ಮಾಡಿ ಕರೆಯುವ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿಸುತ್ತಾರೆ. ಹೌದು ಅನ್ನೋರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ನಂಬುವವರು ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ನಿಮ್ಮ ನಂಬಿಕೆಯ ಪ್ರಕಾರವೇ ದೇವರು ನಿಮಗೆ ಅನುಗ್ರಹಿಸಲಿ.
ಹಾಗಂದ್ರೆ ನನ್ನ ಜೀವಿತದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮನೆಯಲ್ಲಿ ನನ್ನ ಚಿತ್ತ, ನನ್ನ ಆಸೆ, ನನ್ನ ಇಷ್ಟ ಎಂಬುದಾಗಿ ನಾನು ನಡೆಯುವವರೆಗೂ ಆಶೀರ್ವಾದ ನಿಧಿಯಾಗಿರೋದಕ್ಕೆ ಸಾಧ್ಯವಿಲ್ಲ. ಏನೇ ಇದ್ರು ಯಾವಾಗಲೂ ಹೇಳಬೇಕು, ನನ್ನ ಚಿತ್ತ ಅಲ್ಲ ನಿನ್ ಚಿತ್ತ ರಾಜ, ರೂಪಿಸು ನಿನ್ ಕರದೆ. ಎಲ್ಲರೂ ಹೇಳೋಣ, ನನ್ನ ಚಿತ್ತ ಅಲ್ಲ ನಿನ್ ಚಿತ್ತ ರಾಜ, ರೂಪಿಸು ನಿನ್ ಕರದೆ. ಮತ್ತೊಮ್ಮೆ ಹೇಳ್ರಿ ಅಂತರಾಳದಿಂದ, ಅಪ್ಪ ನನ್ನ ಚಿತ್ತ, ನನ್ನ ಭವಿಷ್ಯವು, ನನ್ನ ಕುಟುಂಬವು, ನನ್ನ ಕೆಲಸವು, ನನ್ನ ಬಿಸ್ನೆಸ್ ವ್ಯವಹಾರವು ರೂಪಿಸು ನಿನ್ ಚಿತ್ತದ ನನ್ನ ಕೊಡುವೆನು ನೀನ್ ಕರದೆ, ನನ್ನ ಅರ್ಪಿಸುವೆ. ಎಲ್ಲರೂ ಹೇಳ್ರಿ, ನನ್ನ ಕೊಡುವೆನು. ನಂಬಿಕೆಯಿಂದ ಹೇಳ್ರಿ, ನಿನ್ನ ಚಿತ್ತದಂತೆ ನನ್ನ ಭವಿಷ್ಯವನ್ನು, ನನ್ನ ಕುಟುಂಬವನ್ನು, ನಮ್ಮ ಸೇವೆಯನ್ನು, ನಮ್ಮ ಮನೆಯನ್ನು ರೂಪಿಸು ನೀ, ನನ್ನ ರೂಪಿಸು ನೀ. ಅಂದ್ರೆ ಈ ಮಂಜುಷ ಪೆಟ್ಟಿ ಆಶೀರ್ವಾದವಾಗಿರ್ಬೇಕಂದ್ರೆ ನಾನು ಆತನ ಚಿತ್ತದಂತೆ ರೂಪಿಸಲ್ಪಡಬೇಕು. ಮೊದಲನೆಯದಾಗಿ ನಾನು ಆಶೀರ್ವಾದ ನಿಧಿ ಆಗುವುದಕ್ಕೋಸ್ಕರ ಆತನು ನನ್ನನ್ನು ಹಿಡಿದನು. ಎರಡನೆಯದಾಗಿ ನನ್ನನ್ನು ಕರತಂದನು. ಮೂರನೆಯದಾಗಿ ಆತನ ವಾಕ್ಯದ ಮೂಲಕ ನನ್ನನ್ನು ರೂಪಿಸುತ್ತಾ ಇದ್ದಾರೆ. ನನ್ನನ್ನು ಈಗ ವಾಕ್ಯದ ಮೂಲಕ ರೂಪಿಸುತ್ತಿದ್ದಾರೆ ಅನ್ನೋರು ಮಾತ್ರ ಕೈಗಳ ಮೇಲೆ ತಲೆಯಲ್ಲೇ ಹೇಳ್ರಿ ಹಲ್ಲೆಲೂಯಾ. ನಾಲ್ಕನೆಯದಾಗಿ ವಿಮೋಚನಾ ಕಾಂಡ ಪುಸ್ತಕ, ಅದರಲ್ಲಿ 15ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದ್ರಿ. ಗುಣಗುಟ್ಟಿದ ಮೋಸೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಆಶೀರ್ವಾದ ನಿಧಿಯಾಗಿ, ಹಂಗಂದ್ರೆ ಈ ಗಿಡ ಫಸ್ಟೇ ಏನ್ ಮಾಡಲ್ಪಟ್ಟಿದೆ, ಆ ಜಾಗದಲ್ಲಿ ಬೆಳೆದಿದೆ. ಆ ಕ್ಷಣದಲ್ಲಿ ಒಂದು ಗಿಡ ಬಂತು ಹಂಗಿಲ್ಲ, ಅದು ಆಲ್ರೆಡಿ ಒಂದು ಸ್ವಲ್ಪ ದಿವಸದ ಹಿಂದೆ, ಸ್ವಲ್ಪ ವರ್ಷದ ಮುಂಚೆ ಅದೇನು ಮಾಡಲ್ಪಟ್ಟಿದೆ, ಬೆಳೆದಿದೆ. ಪ್ರೈಸ್ ದಿ ಲಾರ್ಡ್. ಹಂಗಂದ್ರೆ ನಾಲ್ಕನೆಯದಾಗಿ ನಾನು ಬೆಳೆಯಬೇಕು. ನಾನು ಇರುವ ಜಾಗದಲ್ಲಿ, ಪ್ರೈಸ್ ದಿ ಲಾರ್ಡ್, ನಾನು ಪ್ರೈಸ್ ದಿ ಲಾರ್ಡ್ ಇರುವ ಸಭೆಯಲ್ಲಿ, ಕುಟುಂಬದಲ್ಲಿ, ಮನೆಯಲ್ಲಿ ನಾನು ಆಶೀರ್ವಾದ ನಿಧಿಯಾಗಿದ್ದೇನೆ ಎಂಬುದಕ್ಕೆ ಗುರುತು ನಾನಿರುವ ಜಾಗದಲ್ಲಿ ಕಹಿ ಇರೋದಿಲ್ಲ. ಆಮೇಲೆ ಹೇಳ್ತೀರಾ ಎಂಬುದಾಗಿ ಅಂದುಕೊಂಡೆ. ಒಬ್ಬರೇ ಹೇಳಿದ್ರು, ಶಬ್ದವಾಗಿ ಹೇಳ್ರಿ ಆಮೇನ್. ನಾನು ಒಂದು ವೇಳೆ ನನ್ನದೇ ಅನೇಕರಿಗೆ ಆಶೀರ್ವಾದ ನಿಧಿ ಆಗ್ಬೇಕಂದ್ರೆ ನಾನು ಇರುವ ಜಾಗದಲ್ಲಿ ಅಲ್ಲಿ ಕಹಿ ಇರೋದಿಲ್ಲ. ಆ ರೀತಿ ನಾನಿರುವ ಕುಟುಂಬದಲ್ಲಿ ಕಹಿ ಇರೋದಿಲ್ಲ, ಇರುವ ಪ್ರೈಸ್ ದಿ ಲಾರ್ಡ್ ಸಭೆಯಲ್ಲಿ ಕಹಿ ಇರೋದಿಲ್ಲ. ಒಂದು ವೇಳೆ ನನ್ನೊಳಗೆ ಕಹಿ ಇದೆ ಅಂದರೆ ನಾನು ಇನ್ನೂ ಬೆಳೆದಿಲ್ಲ, ನಾನು ಇನ್ನೂ ಆಶೀರ್ವಾದ ನಿಧಿ ಆಗಿಲ್ಲ ಎಂಬುದಾಗಿ ಅರ್ಥ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 37ನೇ ವಾಕ್ಯವನ್ನು ಓದ್ರಿ. ಮ್ಯಾಥ್ಯೂ ಚಾಪ್ಟರ್ 27 ವರ್ಸ್ 34. ಆತನಿಗೆ ಕಹಿ ಬೆರೆಸಿದ ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಕೊಟ್ಟರು. ಆತನು ಅದನ್ನು ರುಚಿ ನೋಡಿ ಕುಡಿಯದೇ ಇದ್ದರು. ಯೇಸು ಸ್ವಾಮಿ ಶಿಲುಬೆಯಲ್ಲಿರುವಾಗ, ಶಿಲುಬೆಯ ಆತನೆಯ ಸಮಯದಲ್ಲಿ ಆತನಿಗೆ ಕಹಿ ಬೆರೆಸಿದ ನೀರನ್ನು ಕುಡಿಯೋದಕ್ಕೆ ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ಅದನ್ನು ರುಚಿ ನೋಡಿ ಎಂಬುದಾಗಿ ವರ್ಡ್ ಬರೆಯಲ್ಪಟ್ಟಿದೆ. ಹಂಗಂದ್ರೆ ಆತನಿಗೆ ದಾಹ ಇದೆ, ಕುಡಿಯೋದಿಕ್ಕೆ ದಾಹ ಇದೆ, ಆದರೆ ಕಹಿ ಇರೋದ್ರಿಂದ ಕುಡಿಯಲಿಲ್ಲ. ಅನೇಕರನ್ನು ದೇವರಿಗೆ ಆಶೀರ್ವದಿಸಬೇಕೆಂಬುದಾಗಿ ಆಸೆ ಇದೆ, ಆದರೆ ಅವರೊಳಗೆ ಕಹಿ ಇರೋದ್ರಿಂದ ಅವರನ್ನು ಆಶೀರ್ವದಿಸೋದಿಕ್ಕೆ ಆಗುತ್ತಿಲ್ಲ. ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಕುಡಿಯುವುದಕ್ಕೆ ರುಚಿ ನೋಡಿ ಆತನು ಕುಡಿಯಲಲ್ಲದೆ ಇದ್ದನು ಕಹಿ ಆದದ್ದರಿಂದ. ದಾಹ ಇದೆ, ಆದರೆ ಕಹಿ ಇರೋದ್ರಿಂದ ಅದನ್ನು ಕುಡಿಲಿಲ್ಲ. ನನ್ನ ಅನೇಕರನ್ನು ಸಭೆಗೆ ಬರುವ ಎಲ್ಲರನ್ನ ದೇವರ ಆಶೀರ್ವದಿಸೋದಿಕ್ಕೆ ಆಸೆ. ಯಾಕೆ? ಆತನು ನಮ್ಮ ತಂದೆ ಆಗಿದ್ದಾನೆ, ತನ್ನ ಸ್ವಂತ ರಕ್ತವನ್ನು ಕೊಟ್ಟು ನಮ್ಮನ್ನು ವಿಮೋಚಿಸಿದ್ದಾರೆ. ಎಷ್ಟು ಆಸೆ ಇಟ್ಕೊಂಡಿರ್ತಾರೆ ನಮ್ಮ ಮೇಲೆ. ಆದರೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಕಹಿ ಇರೋದ್ರಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನನ್ನು ಆಶೀರ್ವದಿಸೋದಿಕ್ಕೆ ತಡೆ ಆಗ್ತಾ ಇದೆ. ಸಭೆಗೆ ಬರುವವರ ಜೀವಿತದಲ್ಲಿ, ಕುಟುಂಬದಲ್ಲಿ ಆಮೇನ್ ಪ್ರೈಸ್ ದಿ ಲಾರ್ಡ್ ಕಹಿಯನ್ನು ಇಟ್ಟುಕೊಳ್ಳಬಾರದು. ಕಹಿ ಇದ್ದರೆ ನಾವು ಆಶೀರ್ವಾದ ನಿಗದಿ ಆಗುವುದಕ್ಕೆ ಸಾಧ್ಯವಿಲ್ಲ.
ನಾನು ಇರುವಂಥ ಜಾಗದಲ್ಲಿ ಕಹಿಯಾಗಿರಬಾರದು. ನಾನು ಇರುವಂಥ ಜಾಗದಲ್ಲಿ ಕಹಿಯಾದ ಪರಿಸ್ಥಿತಿ ಇದ್ದರೂ ಅದು ಮಧುರವಾಗಿ ಮಾರ್ಪಡಬೇಕು. ಹಾಗೆ ನಾನು ಇದ್ದರೆ, ನನ್ನ ಸ್ವಭಾವವು ಮಾತುಗಳು ಇದ್ದರೆ, ನಾನು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ಮಾರ್ಪಡುತ್ತೇನೆ. ಸಮಸ್ತ ಇಸ್ರಾಯೇಲ್ ಜನರಿಗೆ ಒಂದು ಚಿಕ್ಕ ಗಿಡವು ಆಶೀರ್ವಾದ ನಿಧಿ ಆಯಿತು ಎಂದರೆ, ನೀವಿರುವ ಜಾಗದಲ್ಲಿ ಕಹಿ ಇಲ್ಲ ಅಂದರೆ ನಿಶ್ಚಯವಾಗಿ ಹೇಳುತ್ತೇನೆ, ಇರುವ ಸಮಾಜದಲ್ಲಿ, ಕೆಲಸ ಮಾಡುವ ಜಾಗದಲ್ಲಿ, ಸಭೆಯಲ್ಲಿ, ಕುಟುಂಬದಲ್ಲಿ ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ ದೇವರು ಮಾರ್ಪಡಿಸುತ್ತಾರೆ. ಹಲ್ಲೆಲೂಯಾ. ಒಂದನ್ನು ತಿಳಿದುಕೊಳ್ಳಿರಿ, ಕ್ಯಾನ್ಸರ್ ಯಾವ ರೀತಿ ಶರೀರವನ್ನು ಕೊಲ್ಲುತ್ತದೋ ಅದೇ ರೀತಿ ಕಹಿಯು ನಮ್ಮ ಆತ್ಮಿಕ ಜೀವಿತವನ್ನು ಕೊಲ್ಲುತ್ತದೆ. ಮತ್ತೊಮ್ಮೆ ಹೇಳುತ್ತೇನೆ, ಕ್ಯಾನ್ಸರ್ ಯಾವ ರೀತಿ ಶರೀರವನ್ನು ಕೊಲ್ಲುತ್ತದೋ ಅದೇ ರೀತಿ ಕಹಿಯಾದ ಪರಿಸ್ಥಿತಿ ನಮ್ಮ ಆತ್ಮಿಕ ಜೀವಿತವನ್ನು ಕೊಲ್ಲುತ್ತದೆ. ನಮ್ಮೊಳಗೆ ಕಹಿ ಇರುವುದಾದರೆ, ಯಾರ ಮೇಲಾದರೂ ಕಹಿ ಇರುವುದಾದರೆ, ಯಾರಾದನೆಯಲ್ಲಿ ಅಪ್ಪ ಆ ಕಹಿ ಹೋಗಿ ಒಂದು ಮಧುರವಾದ ಮಾರ್ಪಾಡು ಉಂಟಾಗಲಿ ಕರ್ತನೆ, ಮಾರ ಹೋಗಿ ಮಧುರವಾಗಿ ಮಾರ್ಪಡಲಿ ಕರ್ತನೆ, ಮಧುರವಾಗಿ ಮಾರ್ಪಡಲಿ ಕರ್ತನೆ. ಓ ಆರಾಧನೆಯಲ್ಲಿ ಯೇಸುವಿನ ನಾಮದಲ್ಲಿ ಕುಟುಂಬಗಳಲ್ಲಿರುವ ಕಹಿ ಹೋಗಿ, ಆಮೇಲೆ ಮಾರ ಹೋಗಿ ಮಧುರವಾಗಿ ಮಾರ್ಪಡಲಿ ಕರ್ತನೆ. ಹಲ್ಲೆಲೂಯಾ. ದಾಡಿದೆ, ಮಾರಾವಿನ ತಣ್ಣೀರಲ್ಲ ಮಧುರವಾಗಿ ಮಾರ್ಪಡುವುದು. ಎಲ್ಲರೂ ಹೇಳ್ರಿ, ಮಾರಾವಿನ ಕಣ್ಣೀರಲ್ಲ ಮಧುರವಾಗಿ ಮಾರ್ಪಡುವುದು. ಕಣ್ಣೀರ್ ನೀಗುವುದು, ಕಣ್ಣೀರ್ ನೀಗುವುದು, ದುಃಖ ನೀಗುವುದು. ಎಲ್ಲರೂ ಹೇಳ್ರಿ, ಕಣ್ಣೀರ್ ದುಃಖ ನೀಗುವುದು. ಹೇಳು ದೇವರೇ, ಒಂದು ಮಾತು ಹೇಳು ದೇವರೇ, ಭಕ್ತಿಯಾಗುತ್ತೆ. ಒಂದು ಮಾತು ಹೇಳು ದೇವರೇ, ನಿಮ್ಮ ಮಾತಿನಲ್ಲಿ ಸುಖ, ನಿಮ್ಮ ಮಾತಿನಲ್ಲಿ ಮಧುರ, ನಿಮ್ಮ ಮಾತಿನಲ್ಲಿ ಎಲ್ಲ ಸಂತೋಷ. ನಿಮ್ಮ ಮಾತಿನಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ಮಾತಿನಲ್ಲಿ. ಹಲ್ಲೆಲೂಯಾ. ಶಬ್ದವಾಗಿ ಹೇಳ್ರಿ, ಹಲ್ಲೆಲೂಯಾ. ಎಚ್ಚರವಾಗಿರುವವರು ಹಲ್ಲೆಲೂಯಾ, ಸಂತೋಷವಾಗಿರುವವರು ಹಲ್ಲೆಲೂಯಾ, ನಿದ್ದೆ ಮಾಡುತ್ತಿರುವವರು ಹಲ್ಲೆಲೂಯಾ. ಆಮೇಲೆ ಸತ್ಯವನ್ನು ಒಪ್ಪಿಕೊಂಡಿದ್ದಕ್ಕಾಗಿ ನಿಮ್ಮನ್ನು ದೇವರು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಹಂಗಂದ್ರೆ ನಮ್ಮೊಳಗೆ ಕಹಿ ಇದ್ರೆ ನಾನು ಆಶೀರ್ವಾದ ನಿಧಿ ಅಲ್ಲ. ನಾನು ಇರುವ ಜಾಗದಲ್ಲಿ, ಕುಟುಂಬದಲ್ಲಿ, ಸ್ನೇಹಿತರ ಮಧ್ಯೆ ಮಧುರವಿದ್ದರೆ ನಾನು ಯಾರಾಗಿದ್ದೇನೆ? ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸರಿ, ಹಂಗಂದ್ರೆ ಮೊದಲನೆಯದಾಗಿ ನನ್ನ ಆಶೀರ್ವಾದ ನಿಧಿ ಆಗುವುದಕ್ಕೋಸ್ಕರ ದೇವರು ನನ್ನನ್ನು ಏನು ಮಾಡಿದ್ರು? ಹಿಡಿದರು. ಎರಡನೆಯದಾಗಿ ಕರತಂದನು. ಮೂರನೆಯದಾಗಿ ನನ್ನನ್ನು ಬೆಳೆಸಿದರು. ಪ್ರೈಸ್, ಸೃಷ್ಟಿಸಿದರು, ಆತನ ಚಿತ್ತದಂತೆ ಸೃಷ್ಟಿಸಿದರು. ನಾಲ್ಕನೆಯದಾಗಿ ನಾವು ಬೆಳೆಯಲ್ಪಟ್ಟೆವು. ನಾನು ಹೋದ ವರ್ಷ ಇದ್ದಂಗೆ ನನ್ನ ಆತ್ಮಿಕ ಜೀವಿತ ಇದೆ ಅಂದರೆ ನಾನು ಇನ್ನೂ ಬೆಳೆಯಲ್ಪಟ್ಟಿಲ್ಲ. ನನ್ನ ಆತ್ಮಿಕ ಜೀವಿತವು ಸ್ವಲ್ಪ ಬೆಳೆಯಲ್ಪಟ್ಟಿದೆ. ಹೋದ ವರ್ಷ ರೀತಿಯಲ್ಲಿ ನಾನು ಆರಾಧನೆ ಮಾಡ್ತಾ ಇಲ್ಲ. ಈಗ ನಾನು ಅಂತರಾಳದಿಂದ ಆರಾಧನೆ ಮಾಡ್ತಾ ಇದ್ದೇನೆ, ಇನ್ನೂ ಬೆಳೆದಿದ್ದೇನೆ, ವಾಕ್ಯದಲ್ಲಿ ಬೆಳೆದಿದ್ದೇನೆ ಎಂಬುದಾಗಿದ್ದರೆ ನಿಶ್ಚಯವಾಗಿ ಅಲ್ಲಿ ಕಹಿ ಇರೋದಿಲ್ಲ. ನೀವು ಬೆಳೆದಿಲ್ಲ ಅಂದರೆ ಅಲ್ಲಿ ಕಹಿ ಇರುತ್ತದೆ. ಅರ್ಥವಾಗುತ್ತಿರೋರು ಮಾತ್ರ ಅಲ್ಲಿ ಹೇಳ್ರಿ. ಐದನೆಯದಾಗಿ, ಕೊನೆಯದಾಗಿ, ಆದಿಕಾಂಡ ಪುಸ್ತಕ ಅದರಲ್ಲಿ 8ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 8 verse 10 to 11, 10ನೇ ವಾಕ್ಯ ಮತ್ತು 11ನೇ ವಾಕ್ಯ. ಅವನು ಇನ್ನು 7 ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಗೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು, ಆಗ ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಜಿಗುರು ಇತ್ತು. ನೋಗನು ಅದನ್ನು ನೋಡಿ ಸಾಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಂಗಂದ್ರೆ ಐದನೆಯದಾಗಿ ದೇವರು ನಾನು ಆಶೀರ್ವಾದ ನಿಧಿ ಆಗಿರುವುದಕ್ಕೋಸ್ಕರ, ಬೇರೆಯವ್ರಿಗೆ ಪ್ರಯೋಜನವಾಗಿರುವುದಕ್ಕೋಸ್ಕರ ನನ್ನನ್ನು ಆಚೆ ಕಳಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದನ್ನ ಒಂದು ಕಾಗೆಯನ್ನು ಕಳಿಸೋದ್ರಂತೆ. ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ಅನೇಕ ವಿಶ್ವಾಸಿಗಳು ಇಂದು ಆಲಯಕ್ಕೆ ಹೋಗುತ್ತಾ ಬರುತ್ತಾ ಇದ್ದಾರೆ. ಅವರಿಂದ ಏನು ಪ್ರಯೋಜನವಿಲ್ಲ. ಅವರ ಕುಟುಂಬಕ್ಕೂ ಪ್ರಯೋಜನವಿಲ್ಲ, ಸಭೆಗೂ ಪ್ರಯೋಜನವಿಲ್ಲ, ದೇವರಿಗೂ ಪ್ರಯೋಜನವಿಲ್ಲ. ಅಂಥವರನ್ನು ನಾವು ವಾಕ್ಯದ ಪ್ರಕಾರ ಕಾಗೆ ಎಂಬುದಾಗಿ ಕರಿಬಹುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನಿಂದ ನಾನು ಹೋಗುವ ಆಲಯಕ್ಕೆ ಏನು ಪ್ರಯೋಜನ ಇಲ್ಲ ಅಂದರೆ ನಾನು ಯಾರು? ಇದನ್ನು ಮಾತ್ರ ಶಬ್ದವಾಗಿ ಹೇಳ್ತೀರಾ? ಅಷ್ಟು ಕೋಪ ನನ್ನ ಮೇಲಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್. ನಾನು ಹಾಸ್ಯಕರವಾಗಿ ಹೇಳಿದರು, ಇದೆಲ್ಲ ಚಿಂತಿಸುವ ಮಾತುಗಳು.
ಹೋಗುತ್ತಾ ಬರುತ್ತಾ ಇದೆ, ಅದರಿಂದ ಏನು ಪ್ರಯೋಜನ ಇಲ್ಲ. ನಾನು ಹೋಗುತ್ತಾ ಬರುತ್ತಾ ಸಭೆಗೆ ಹೋಗುತ್ತಾ ಬರುತ್ತಾ ಹಾಗೆ ಇದ್ದೇನೆಂದರೆ ಸಭೆಗಾಗಲಿ ದೇವರಿಗಾಗಲಿ ನನ್ನ ಸಹೋದರ ಸಹೋದರರಿಗಾಗಲಿ ಯಾವ ಪ್ರಯೋಜನವಿಲ್ಲವೆಂದರೆ ನಾನು ಕಾಗೆಯ ಪರಿಸ್ಥಿತಿಯಲ್ಲಿದ್ದೇನೆ. ಆದರೆ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಪಾರಿವಾಳವನ್ನ ಕಳಿಸ್ತಾ ಇದ್ದಾರೆ. ಪಾರಿವಾಳವನ್ನ ಕಳಿಸ್ಬೇಕಾದ್ರೆ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದನ್ನು ಏನಕ್ಕೋಸ್ಕರ ಕಳಿಸಿದ್ರು, ಆ ಕೆಲಸವನ್ನು ಮುಗಿಸಿ ಮತ್ತೆ ಹಿಂತಿರುಗಿ ಬರಬೇಕಾದ್ರೆ ಬಾಯಲ್ಲಿ ಒಂದು ಚಿಗುರನ್ನ ಹಿಡ್ಕೊಂಡು ಬಂದಿದೆ, ಒಂದು ಗಿಡದ ಚಿಗುರನ್ನ ಹಿಡ್ಕೊಂಡು ಬಂದಿದೆ. ಹಲ್ಲೆಲೂಯಾ. ಪರಲೋಕದ ದೇವರು ನನ್ನನ್ನು ಮೊದಲನೇದಾಗಿ ಹಿಡಿದರು, ಆಮೇಲೆ ನನ್ನನ್ನು ಪ್ರೈಸ್ ದಿ ಲಾರ್ಡ್ ಕರತಂದನು ದೇವರ ಸನ್ನಿಧಾನಕ್ಕೆ, ನನ್ನನ್ನು ಅದೇ ರೀತಿ ಸೃಷ್ಟಿಸಿದನು, ನನ್ನನ್ನು ಬೆಳೆಸಿದನು. ಈಗ ನನ್ನನ್ನು ಹೊರಗೆ ಕಳಿಸ್ತಾ ಇದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18-19 ವಾಕ್ಯದಲ್ಲಿ ಶಿಷ್ಯರನ್ನು ನೋಡಿ ಹೇಳಿದ್ರು, ನಾನು ನಿಮ್ಮನ್ನ ಕಳುಹಿಸುತ್ತಾ ಇದ್ದೇನೆ. ಈ ಲೋಕದಲ್ಲಿ ಜನರ ಮಧ್ಯದಲ್ಲಿ ನಮ್ಮನ್ನ ಕಳುಹಿಸ್ತಾ ಇದ್ದಾರೆ. ನಾವು ಸುಮ್ಮನೆ ಹೋಗಿ ಬಂದು ಇದ್ದ ಹಾಗೆ ಇದ್ದರೆ ನಾವು ಆಶೀರ್ವಾದ ನಿಧಿ ಆಗುವುದಕ್ಕೆ ಸಾಧ್ಯವಿಲ್ಲ. ಒಂದು ದಿವಸ ನಮ್ಮನ್ನು ಯಾವ ದೇವರು ಕಳುಹಿಸಿದಾರೋ, ನಾವು ಯಾರನ್ನು ಆರಾಧಿಸುತ್ತಿದ್ದೇವೋ ಆತನ ಸನ್ನಿಧಾನಕ್ಕೆ ನಾವು ಹೋಗ್ಬೇಕು. ಆಗ ನಾವು ಕಾಗೆ ರೀತಿಯಲ್ಲಿ ಬರಿಗೈಯಾಗಿ ಹೋದ್ರೆ ಚೆನ್ನಾಗಿರೋದಿಲ್ಲ. ಒಳ್ಳೆ ಸಾಕ್ಷಿಯನ್ನು ಹೊಂದಿದವರಾಗಿ, ನಾನು ಅನೇಕರಿಗೆ ಪ್ರಯೋಜನವಾಗಿದ್ದೆ ದೇವರೇ, ಅನೇಕರಿಗೆ ಮಾದರಿಯಾಗಿದ್ದೆ ದೇವರೇ, ಅನೇಕ ಈ ಒಳ್ಳೆ ಕಾರ್ಯಗಳನ್ನು ನಾನು ಮಾಡಿದ್ದೇನೆ ದೇವರೇ ಎಂಬುದಾಗಿ ಒಂದು ಒಳ್ಳೆಯ ಫಲವನ್ನು ಹೊತ್ತುಕೊಂಡವರಾಗಿ ನಾವು ಹೋಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೋಸ್ಕರವೇ ದೇವರು ನನ್ನನ್ನು ಕರೆದಿದ್ದಾರೆ. ಯಾರು ನಮ್ಮನ್ನು ಕಳುಹಿಸಿದಾರೋ ಆತನ ಹತ್ರ ಒಂದು ದಿವಸ ಹೋಗ್ಬೇಕು. ಏನು ಇಲ್ಲದೆ ನೀ ಏನು ಮಾಡಿದೆ, ನೀನು ಏನಾನ ಒಳ್ಳೇದು ಮಾಡಿದ್ದೆ, ಏನು ಇಲ್ದಲೆ ಹಾಗೆ ಹೋಗ್ಬೇಡ್ರಿ. ಏನೋ ಒಂದು ನನ್ನ ದೇವರಿಗೋಸ್ಕರ ಮಾಡಿದೆ, ಆಮೇಲೆ ಆತ್ಮಗಳನ್ನು ನಾನು ಸಭೆಗೆ ಕರ್ಕೊಂಡ್ಬಂದೆ, ಆಮೇಲೆ ದೇವರಿಗೋಸ್ಕರ ಈ ಕಾರ್ಯಗಳನ್ನು ಮಾಡಿದೆ, ಸಭೆಯಲ್ಲಿ ಈ ಕೆಲಸವನ್ನು ಮಾಡಿದೆ. ಏನಾದರೂ ಒಂದು ಚಿಕ್ಕ ಚಿಗುರನ್ನ ಆತನ ಹತ್ರ ಎತ್ಕೊಂಡೋದ್ರೆ ಆತನು ಖುಷಿ ಪಡುವವರಾಗಿ ಇದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ ದೇವರ ಸನ್ನಿಧಾನದಲ್ಲಿ. ನನ್ನ ಆಶೀರ್ವಾದ ನಿಧಿ ಆಗುವುದಕ್ಕೋಸ್ಕರ ನನ್ನನ್ನು ಪರಲೋಕದ ದೇವರು ಹಿಡಿದಿದ್ದಾರೆ, ನನ್ನನ್ನು ಕಳಿಸಿದ್ದಾರೆ ಈ ಲೋಕದಲ್ಲಿ. ನಾನು ಮತ್ತೆ ಆತನ ಹತ್ರ ಹೋಗ್ಬೇಕು. ಹೋಗುವಾಗ ಆಮೇಲೆ ಆತ ಒಳ್ಳೆ ಏನು ಇಲ್ಲದೆ ಕಾಗೆ ರೀತಿಯಲ್ಲಪ್ಪ, ನಾನು ಒಂದು ಒಳ್ಳೆ ಗುಣವನ್ನು ಹೊಂದಿಕೊಂಡವನಾಗಿ ಹೋಗ್ಬೇಕು. ನೀವೇನಕ್ಕೋಸ್ಕರ ನನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ದೀರೋ ಅದನ್ನು ಆ ಚಿತ್ತವನ್ನು ನೆರವೇರಿಸಬೇಕು ಕರ್ತನೆ. ಹಾಗೆ ನೀವೆಲ್ಲರೂ ಕೇಳ್ರಿ, ಕಣ್ಣುಗಳನ್ನು ಮುಚ್ಚಿ. ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಬೇಕು ಕರ್ತನೆ. ನನ್ನ ದೇವನಲ್ಲಿ ನಿಶ್ಚಯದಿ ಅನುಗ್ರಹ ನಾನು ಹೊಂದುವೆ. ನಿನ್ನ ವಾಕ್ಯದಂತೆ ನಾನು ನಡೆದು ನಿನ್ನ ವಾರಿಯಲ್ಲಿ, ನನ್ನ ದೇವನಲ್ಲಿ ಅನುಗ್ರಹ ನಾನು ಹೊಂದುವೆ. ನಿನ್ನ ವಾಕ್ಯದಂತೆ ನಾನು ನಡೆದು ನಾನು ಒಡೆವೆ. ದೇಶಕ್ಕೆ ನಾನು ಅನುಗ್ರಹವು, ನನಗೆ ನಂಬಿಕೆಯಿಂದ ಹೇಳ್ರಿ, ದೇಶಕ್ಕೆ ನಾನು ಆಶೀರ್ವಾದವು, ನನಗೆ ಅನುಗ್ರಹವು. ನನ್ನ ಗೃಹಕಾರ ಕೊರತೆಗಿಲ್ಲ, ಇಚ್ಛೆಗಳು ಒಂದು ತಪ್ಪಿ ಹೋಗಿಲ್ಲ. ನನ್ನ ಗೃಹದಾಹಾರ ಆಮೇಲೆ ಇಚ್ಛೆಗಳು ಒಂದು ತಪ್ಪಿ ಹೋಗಿಲ್ಲ. ನನ್ನ ದೇವನಲ್ಲಿ ನಿಶ್ಚಯದಿ ಅನುಗ್ರಹ ನಾನು ಹೊಂದುವೆ. ವಾಕ್ಯದಂತೆ ನಾನು ನಡೆದು ನಾನು ನಡೆವೆ. ಜೀವಿತದಿ ಒಂದಾಗಿ ಅಪ್ಪ ನಿನ್ನ ಮಕ್ಕಳು ಕರ್ತನೆ, ಇವರ ಸಂಪತ್ತು ಹರ್ಷ ಪಡಲಿ, ಅನೇಕರಿಗೆ ಆಶೀರ್ವಾದವಾಗಲಿ. ಮಕ್ಕಳು ನನ್ನ ಸಂಪತ್ತು ಅದು ಪಡಲಿ. ನನ್ನ ಒಳಗಿಗಾಗಿ ಕಥ ಸಮೃದ್ಧಿ ತಂದ, ನನ್ನ ಪರಿಶುದ್ಧ ಜನರಾಗಿ ಮಾಡಿ. ಎಲ್ಲರೇಳ್ರಿ, ತಾಯಿ ಕಥ ಸಮೃದ್ಧಿ ತಂದ, ನನ್ನ ಪರಿಶುದ್ಧ ಜನರಾಗಿ ಮಾಡಿದ. ನನ್ನ ದೇವನಲ್ಲಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ತಟ್ಟುತ್ತಾ ಆಮೇಲೆ ನಿನ್ನ ವಾಕ್ಯದಂತೆ ನಾನು ನಡೆದು ನಿನ್ನ ಕಾರ್ಯದಲ್ಲಿ ನಾನು ಆಮೇಲೆ ನಿನ್ನ ದೇವನಲ್ಲಿ ನಿನ್ನ ವಾಕ್ಯದಂತೆ ನಾನು ಶಬಲ ಹಂತನು ರಕ್ಷಣರ ಆಮೇಲೆ
ಏಕ ಮನಸ್ಸಿನಿಂದ ಒಂದು ದಿವಸ ನನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುತ್ತಾರೆ. ಅನೇಕರಿಗೆ ಪ್ರಯೋಜನವಾಗಿ ಮಾರ್ಪಡಿಸುತ್ತಾರೆ. ಅನೇಕ ಕುಟುಂಬಕ್ಕೆ, ಅನೇಕ ಜನರಿಗೆ, ಅನೇಕ ಕೆಲಸ ಮಾಡುವ ಜಾಗದಲ್ಲಿ ಎಲ್ಲರ ಕೈಗಳನ್ನು ಕೈ ಅಂತರಾಳದಿಂದ ಆತ್ಮದಿಂದ ಪೂರ್ಣವಾಗಿ ಯೇಸುವಿನ ನಾಮದಲ್ಲಿ ರೊಟ್ಟಿಯನ್ನು ಅನೇಕರಿಗೆ ಪ್ರಯೋಜನವಾಗಿ, ಅನೇಕರಿಗೆ ಪ್ರಯೋಜನವಾಗಿ, ಅನೇಕರಿಗೆ ಪ್ರಯೋಜನವಾಗಿ ಯಾರಾದನಲ್ಲಿ ಮಾರ್ಪಡಿಸಿದೆ, ಯಾರಾದನಲ್ಲಿ ಮಾರ್ಪಡಿಸಿದೆ, ಯಾರಾದನಲ್ಲಿ ಮಾರ್ಪಡಿಸಿದೆ. ಎಲ್ಲರ ಆತ್ಮದಿಂದ ತುಂಬಿದವರಾಗಿ, ಆತ್ಮದಿಂದ ತುಂಬಿದವರಾಗಿ ಶವನಾರಿ ಕಣಬಲರ ಹದನು ಮರಿಯಲು ಎಲ್ಲರ ಕೈಗಳನ್ನು ತಟ್ಟಿ ಅನ್ಯ ಭಾಷೆಗಳಿಂದ ಮಾತನಾಡುತ್ತ ಆತ್ಮದಲ್ಲಿ ತುಂಬ್ರಿ, ಆತ್ಮದಲ್ಲಿ ತುಂಬ್ರಿ, ಆತ್ಮದಲ್ಲಿ ತುಂಬ್ರಿ. ವಾಕ್ಯಗಳನ್ನು ನಿಮ್ಮ ಕಿವಿಗಳಲ್ಲಿ ದೇವರು ಕೊಟ್ಟಿದ್ದಾರೆ ಎಂದರೆ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಒಂದು ಮಾರ್ಪಾಡನ್ನು ದೇವರು ಬಯಸುತ್ತಾ ಇದ್ದಾರೆ. ನನ್ನ ಜೀವಿತದಲ್ಲಿ ದೇವರು ಮಾರ್ಪಾಡನ್ನು ಬಯಸುತ್ತಿದ್ದಾನೆ ಅನ್ನುವರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಕೊನೆಯ ಒಂದು ಸಾರಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಹೇಳೋಣ. ನನ್ನ ದೇವನಲ್ಲಿ, ನನ್ನ ದೇವನಲ್ಲಿ ನಿಶ್ಚಯದಿ ಅನುಗ್ರಹ ಶಬ್ದವಾಗಿ ಹೇಳ್ರಿ. ನಿನ್ನ ವಾಕ್ಯದಂತೆ ನಿನ್ನ ದಾರಿಯಲ್ಲಿ ನಡೆವೆ, ನನ್ನ ದೇವನಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ನನ್ನ ಆಶೀರ್ವಾದವಾಗಿರ್ಬೇಕಂದ್ರೆ ನನ್ನನ್ನು ಆಲ್ರೆಡಿ ಹಿಡಿದಿದ್ದಾರೆ, ನನ್ನನ್ನು ಆತನ ಸನ್ನಿಧಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆತನ ಚಿತ್ತದಂತೆ ನನ್ನನ್ನು ರೂಪಿಸಲು, ಸೃಷ್ಟಿಸಲು ಒಪ್ಪಿಸಿಕೊಡಬೇಕು. ನನ್ನ ಇಷ್ಟ ಅಲ್ಲ, ನನ್ನ ಇಷ್ಟ ನನ್ನ ಜೀವಿತದಲ್ಲಿ, ಭವಿಷ್ಯದಲ್ಲಿ, ಕುಟುಂಬದಲ್ಲಿ ನೆರವೇರಬಾರದು. ನಿನ್ನ ಚಿತ್ತ ನೆರವೇರಬೇಕು. ಆತನ ವಾಕ್ಯದಲ್ಲಿ ನಾವು ಬೆಳೆಯಬೇಕು. ಕೊನೆಯದಾಗಿ ಆತನ ಏನಕ್ಕೋಸ್ಕರ ಕಳುಹಿಸಿದಾರೋ ಅದನ್ನು ನೆರವೇರಿಸಬೇಕು. ಒಂದು ದಿವಸ ನಾವು ಮತ್ತೆ ವಾಪಸ್ ಆತನ ಹತ್ರ ಹೋಗ್ತೇವೆ, ಆಗ ನಾವು ಗುರುತನ್ನು ತಗೊಂಡು ಹೋಗ್ಬೇಕು. ಆಗ್ಲೇ ನಾನು ಆಶೀರ್ವಾದ ನಿಧಿ ಆಗಿದ್ದೇನೆ ಎಂಬುದ ಹಾಗೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧನಾ, ಆರಾಧನಾ, ಈ 5 ಕಾರ್ಯಗಳಲ್ಲಿ ನಿಮ್ಮಲ್ಲಿ ಏನಾದ್ರೂ ಕೊರತೆ ಇರುವುದಾದರೆ 2 ನಿಮಿಷ ಈ ಕೋರಸ್ ಆಡಬೇಕಾದ್ರೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ನನ್ನನ್ನು ಮಾರ್ಪಡಿಸು, ನನ್ನನ್ನು ಚಚ್ಚಿ ರೂಪಿಸು. ಆರಾಧನಾ, ನನ್ನಲ್ಲಿ ಕಹಿ ಇರಬಾರದು. ನಿನ್ನ ವಾಕ್ಯವನ್ನು ಕೇಳಿದ್ದಾರೆ, ನೀವು ಮಾತಾಡಿದ್ದೀರಾ. ನಿಮ್ಮ ಮಕ್ಕಳು ಇಂದು ವಾಕ್ಯದಲ್ಲಿ ಕೇಳಿದ ಪ್ರಕಾರ ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸು. ಇವರ ಸಂತಾನವನ್ನು ಅನೇಕ ಜನಾಂಗಗಳಿಗೆ ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸು. ಇವರ ಮಕ್ಕಳನ್ನು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ಯೇಸುವಿನ ನಾಮದಲ್ಲಿ ಮಾರ್ಪಡಿಸು. ಒಳ್ಳೆ ಕಾರ್ಯಗಳನ್ನು ಮಾಡಿರಿ. ಮುಂದಿನ ಭಾಗವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ.